ಕರೆಕ್ಟ್ ಡೀಸೆಲ್ ಟ್ಯಾಂಕಿ ಪಾಸ್ ಆದ ನಂತರ ಹೊಡ್ಕೊಂಡ್ರೆ ಮಾತ್ರ ಗಾಡಿ ಕಟ್ಟಾಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಮುಂದ್ಗಡೆ ಕಂಪೌಂಡ್ ಹೊಡಿತದೆ, ಇಲ್ಲ ಗೇಟಿ ಹೊಡಿತದೆ. ಒಂದೇ ಕಣ್ಣಿನ ಆನೆ ಅದು ಭಾರಿ ಹಿಂಸೆ ಮಾಡಿದೆ ಮಗಲ್ಲ. ತೋಟ ಗದ್ದೆ ಮನೆ ಎಲ್ಲ ಘಾಟಿಲಿ ಅಂದ್ರೆ ಭಾರಿ ಡೇಂಜರ್ ಅದು. ನೈಟ್ ಬಸ್ ಯಾಕೆ ಬಿಟ್ಟಿಲ್ಲ ಅಂದ್ರೆ ಇಲ್ಲಿ ಒಂದು ಬಿಡಿದಿ ಈ ತರ ಡೌನ್ ಇತ್ತು, ಅಲ್ಲಿ ಗಾಡಿ ಇಡೋರು ಒಂದು ನೂಲ್ ಗಾಡಿ ಹಿಂದೆ ಬರಬಾರ್ದು. 9 ಟರ್ನಲ್ಲಿ ಹೀಗೆ ಹೋಗಿ ದಾಟಿ ಚೆಚ್ಚಿ ಮೇಲೆ ಕೂತಿತ್ತು ಗಾಡಿ. ಹೀಗಾಗ್ತಿತ್ತು. ಆಗ ಒಂದೊಂದ್ಸರಿ ಹುಲಿ ಸಿಕ್ಕಿದೆ, ಹೌದು, ಒಂದ್ಸರಿ ಜಿಂಕೆ ಸಿಕ್ಕಿದೆ, ಒಂದ್ಸರಿ ಕಾಡ್ಕೋಣ ಸಿಕ್ಕಿದೆ. ಈಗ ದೊಡ್ಡ ಗಾಡಿ ಬಿಟ್ಟು ಮಾರ್ಕೋಪಲ್ಲಿ ಬಿಟ್ಟಿರಲ್ಲ, ಆಗ್ಲೂ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ತೀವಿ. ಒಂದು ದಿವಸ ನಾವು ಗಾಡಿ ರಿವರ್ಸ್ ತೆಗಿತೀವಿ. ಒಂದು ಗಂಟೆ ಹೆಂಡತಿ ಕೂತಿರು ಪಾಪ, ಆ ಕಡೆ ಬಯಲು ಮೇಗಡೋರು, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಆ ಟರ್ನ್ ಹೊಡೆಯುವಾಗ ಹನುಮಾನಲ್ಲಿ ಡ್ಯೂಟಿ ಮಾಡಿದವ್ರು, ಈಗ ನೀವು ಎಲ್ಲೇ ಒಂದು ಹೊರಗಡೆ ಹೋಗಿ ನಾವು ಹನುಮಾನವ್ರ ಅಂತ ಹೇಳಿದ್ರೆ ಅಷ್ಟೊಂದು ಬೆಲೆ ಇತ್ತು. ರೇಷ್ಮಾ ಬಸ್ ಅಂತ ಒಂದು ಸಿಕ್ತದೆ, ನಂಗೆ 2 ಗಾಡಿ ಸಿಕ್ತವೆ. ಅವ್ರ ಹತ್ರ ಕೇಳಿ ನಾನು ಬಂದು ಕೂಡಲೇ ನಾನು ಸೈಡಿ ನಿಲ್ಸಿ ಸೈಡ್ ಕೊಡ್ತೀನಿ ಅವ್ರಿಗೆ, ಯಾಕಂದ್ರೆ ಅವ್ರು ಲೈನ್ ಬಸ್. ಅವಾಗ ಇಷ್ಟು ರೋಡ್ ಅಲ್ಲ, 2 ಗಾಡಿ ನಿಲ್ ಪಾಸ್ ಮಾಡಕ್ಕೆ ಆಗ್ತಿಲ್ಲ. ಅದೇ ಕಲ್ಸಂಕ ಪಾಸ್ ಆದ ಅಂದ್ರೆ ಅವ್ನು ಎಲ್ಲೂ ಡ್ರೈವಿಂಗ್ ಮಾಡ್ತಾನೆ. ಕಟ್ಟೆ ಕೊಡು ಅಂತ ಹೇಳಿದಾಗ ಇವ್ ಕಟ್ಟೆ ಕೊಟ್ಟಾನೆ. ಅವನ್ ಏನ್ ಮಾಡಾನೆ, ಫಸ್ಟ್ ಗೇರ್ ಎಕ್ಸ್ಟ್ರಾ ಗೇರ್ ಅಂತ ರಿವರ್ಸ್ ಗೇರ್ ಅಂತ ಹೇಳಿ ಫಸ್ಟ್ ಗೇರ್ ಹಾಕಿ ಗಾಡಿ ಮೂವ್ ಮಾಡಿದ್ದು. ಶಿವಮೊಗ್ಗ ಹೋಗಿ ಬಂದ್ರೆ 59 ಲೀಟರ್ 58 ಲೀಟರ್ ಡೀಸೆಲ್ ಹೋಗ್ತಿತ್ತು. ಇಲ್ಲಾಂದ್ರೆ ಬೇರೆ ಗಾಡಿ ಆದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಭಾರಿ ಒಂದು ಅನುಕೂಲ. ಯಾಕೆಂದ್ರೆ ಇನ್ನೊಬ್ಬನಿಗೆ ಪ್ರೇರಣೆ ಆಗುತ್ತೆ ಇದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇದು ಒಂದು ರಿಕ್ವೆಸ್ಟ್ ಆದಂತಹ ವ್ಲಾಗ್ ಸಂಚಿಕೆ. ತುಂಬಾ ಜನ ಕೇಳ್ತಿದ್ರು ಆಗುಂಬೆ ಒಂದು ಘಾಟಿನ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಕೊಡಿ, ತುಂಬಾನೇ ರಿಸ್ಕ್ ಮತ್ತೆ ಒಂದೊಂದು ತಿರುವು ಎಲ್ಲ ಇದೆ, ಆ ತಿರುವಿನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ತುಂಬಾ ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿದ್ರು. ಹಾಗೇನೆ ಅದೇ ಒಂದು ಸಂಚಿಕೆ ಇವತ್ತು ಇದು ನಾನು ಮಾಡ್ತಿರೋದು. ಈ ಒಂದು ಡ್ರೈವರ್ ಇದಾರಲ್ಲ, ತುಂಬಾನೇ ಎಕ್ಸ್ಪೀರಿಯನ್ಸ್, ಈ ಹನುಮಾನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಡ್ರೈವರ್. ಇವರ ಒಂದು ಸಂದರ್ಶನವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ, ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತೊಂದ್ರೆ ಇಲ್ಲ, ಆರಾಮಿದ್ದೀವಿ. ಆರಾಮಿದ್ದೀರಾ? ನಿಮ್ಮ ಹೆಸರು? ಜಯರಾಮ ಅಂತ ಹೇಳಿ. ಊರಲ್ಲಿ ನಿಮ್ದು? ನಂದು ಊರು ಆಗುಂಬೆ, ಆದ್ರೆ ನಾವಿಲ್ಲಿ ಮೂಲತಃ ಇಲ್ಲಿ ಮಣಿಪಾಲ ಮಂಚಿ ಉಂಟಲ್ಲ, ಅಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಇಲ್ಲಿ ಇದ್ದೀನಿ. ಆಗುಂಬೆ ನನ್ನ ಫೇವ್ರೆಟ್ ಪ್ಲೇಸ್. ಹೌದಾ? ತುಂಬಾ ಚೆನ್ನಾಗಿದೆ. ಹೌದು. ಒಂದ್ಸಲ ಆಗುಂಬೆ ನೋಡ್ಬೇಕಂತೆ. ಹೌದು, ಜೀವನದಲ್ಲಿ ನೋಡ್ಬೇಕದು, ಆ ಪ್ಲೇಸ್ ನೋಡ್ಲೇಬೇಕು. ಅದು ಮಳೆಗಾಲದಲ್ಲಿ ಹೋಗ್ಬೇಕು, ಆಗ ಒಬ್ರು ಮುಖ ಒಬ್ರಿಗೆ ಕಾಣಲ್ಲ, ಅಷ್ಟು ಮೈಂದಿ. ನನ್ಗೆ ತುಂಬಾ ಇಷ್ಟ. ನಾನು ಮಳೆ ಬಂದ್ರೆ ಉಂಟಲ್ಲ ಆ ಕಡೆ ಒಂದು ಸುಮ್ಮನೆ ಆದ್ರೂ ಹೋಗ್ಲೇಬೇಕು. ಅಷ್ಟು ಚಂದ ಪ್ಲೇಸ್, ಚಂದ. ಅದಕ್ಕಿಂತ ಅಲ್ಲೊಂದು ಮುಂದೊಂದು ಕುಂದಾದ್ರಿ ಬೆಟ್ಟ ಅಂತ, ಅಲ್ಲಿಗೆ ಹೋಗ್ಬೇಕು ನೀವು. ಸನ್ಸೆಟ್ ನೋಡಿದ್ರೆ ಅಲ್ಲಿ ಹೋಗ್ಬೇಕು ಬೇಸಿಗೆಲಿ. 6 ಗಂಟೆ ಮೇಲೆ ಎಂತ ಚಂದ ಕಡೆ. ಇಲ್ಲಿ ನಿಮ್ಗೆ ಘಾಟಿಗಿಂತ ಅಲ್ಲಿ ಚೆನ್ನಾಗಿ, ಕೆಲವರಿಗೆ ಗೊತ್ತಿಲ್ಲ ಅದೇ ಜಾಗ ಗೊತ್ತಿಲ್ಲ. ಎಸ್ ವೀಕ್ಷಕರೇ, ನೋಡಿ ನಮ್ಮ ಅಣ್ಣ ಹೇಳಿದ್ರು, ಪ್ರತಿಯೊಬ್ರು ಆಗುಂಬೆ ಮತ್ತೆ ಕುಂದಾದ್ರಿ ಬೆಟ್ಟವನ್ನು ನೋಡದೆ ಕೂತ್ಕೊಳ್ಬೇಡಿ, ಪ್ರತಿಯೊಬ್ರು ಹೋಗಿ. ಸರ್ ಮತ್ತೆ ಹೇಳಿ ಸರ್, ಎಷ್ಟು ವರ್ಷದಿಂದ ಬಸ್ ಅಲ್ಲಿ ಇದ್ದೀರಾ? ನಾನು ಸಾಧಾರಣ 86ರಲ್ಲಿ ಸೇರಿದ್ದು. 86? ಹೌದು, ಹನುಮನಿಗೆ. ಆಗ ನನಗೆ ಏನು ಗೊತ್ತಿರಲ್ಲ, ಹನುಮನ್ ಸೇರುವಾಗ ಕ್ಲೀನರ್ ಆಗಿ ಸೇರಿದ್ದು ಫಸ್ಟ್. ಆಗ ಕ್ಲೀನರ್ ಆಗಿ ಒಂದು 6 ತಿಂಗಳು ಮಾಡಿದೆ. ಆಮೇಲೆ ಮೆಕ್ಯಾನಿಕ್ ಅದೇ ಇಲ್ಲೇ ಹನುಮನಲ್ಲೇ. ಆಮೇಲೆ ಅದು ನಂತರ ಒಂದು 2 ವರ್ಷ ಬಿಟ್ಟು ಸ್ವಲ್ಪ ಡ್ರೈವಿಂಗ್ ಕಲ್ತು ಡ್ರೈವರ್ ಆದೆ. ಮತ್ತೆ ಡ್ರೈವಿಂಗ್ ಕಲ್ತು ಎಲ್ಲಿ ಕಲ್ತಿರೋದು? ಇದ್ರಲ್ಲ ಹನುಮನಲ್ಲಿ ಕಲ್ತಿದ್ದು. ನಾನು ಬೇರೆ ಎಲ್ಲೂ ಕಲಿಕ್ ಹೋಗ್ಲ, ಹೊರಗಡೆ ಎಲ್ಲೂ ಹೋಗಿಲ್ಲ. ಹನುಮನಲ್ಲಿ ನಂದೊಂದು ಫೇವರೇಟ್ ಡ್ರೈವರ್ ಇದ್ರು, ಒಬ್ರು ರಿಚರ್ಡ್ ಅಂತೇಳಿ, ಇನ್ನೊಬ್ರು ಜೆರಾಲ್ಡ್ ಅಂತೇಳಿ. ಅವ್ರ ಗಾಡಿ ಏನಾದ್ರು ಹಾಳಾದಾಗ ನಾನೇ ಬರುದು ರಿಪೇರಿಗೆ ಅಲ್ಲಿ ಶಿವಮೊಗ್ಗದಿಂದ. ಅವ್ರ ಶಿವಮೊಗ್ಗ ಹಾಲ್ಟ್ ಗಾಡಿ, ನಾನು ಶಿವಮೊಗ್ಗದಲ್ಲಿದ್ದೆ. ಆಗ ಅವ್ರೇನ್ ಮಾಡೋದು, ನಿನ್ನ ಗಾಡಿ ಓಡಿಸು ಅಂತ ಕೊಡೋರು ನನ್ಗೆ ಕಲೀಲಿಕ್ಕೆ. ಆಗ ನಾನು ಕಲ್ತು ನಾ ಮತ್ತೆ ಇದ್ರಲ್ಲೇ ಡ್ರೈವರ್ ಆದ. ಆಗ ಪಿ ಜಿ ನಾಯ್ಕರು ಇಲ್ಲಿ ಫಸ್ಟ್ ಇಲ್ಲಿ ಬಂದಾಗ ನಾನು ಕರೆದ್ರು, ಇಲ್ಲಿ ಬಾ ನೀನು ಅಂತ ಹೇಳಿ. ಅವ್ರ ಹೆಸರು ಯಾವ್ದು? ಪಿ ಜಿ ನಾಯ್ಕ. ಹೌದು, ಗೋಪಾಲ್ ಕೃಷ್ಣ ನಾಯ್ಕ್ ಅಂತ ಹೇಳಿ. ಮತ್ತೆ ಅವ್ರ ಮಗ ವಿಲಾಸ್ ನಾಯ್ಕ್, ಗೊತ್ತಲ್ಲ ಎಲ್ಲರಿಗೂ ಗೊತ್ತು. ಹೌದು, ಅವರು ನನಗೆ ಇಲ್ಲಿ, ಅವ್ರು ಇಲ್ಲಿಗೆ MD ಆದಾಗ ನನ್ಗೆ ಎಲ್ಲಿ ಕರೆದ್ರು, ನೀ ಇಲ್ಲಿ ಬಾ, ನನ್ ಗಾಡಿ ಬಾ ಅಂತ ಹೇಳಿ. ನಾನು ಅವ್ರ ಗಾಡಿಯಲ್ಲಿ ಒಂದು 3 ವರ್ಷನೇನೋ ಮಾಡಿದೆ. ಆಮೇಲೆ ಒಂದು 3-4 ವರ್ಷ ಈ ಹನುಮಾನಲ್ಲಿ ಯಾವ ರೂಟ್ ಇಲ್ವೋ ಯಾವ್ದು ಬಿಟ್ಟಿಲ್ಲ, ಎಲ್ಲ ರೂಟು ಮಾಡಿದ್ವಿ. ಅಕ್ಕಿಯಾಲೂರು, ಭಟ್ಕಳ, ಶಿವಮೊಗ್ಗದಿಂದ ದಾವಣಗೆರೆ ಎಲ್ಲ ಮಾಡಿದೆ, ಎಲ್ಲ ರೂಟು ಮಾಡಿದೆ. ಹೌದು, ರಿಲೀವರ್ ಆಗಿ. ಆಮೇಲೆ 1 ವರ್ಷ 2 ವರ್ಷ ಮಾಡಿ, ಆಮೇಲೆ ಇಲ್ಲಿ 6:40 ಇಲ್ಲಿಂದ ಶಿವಮೊಗ್ಗಕ್ಕೆ ಬಿಡುದು. ಇಲ್ಲಿ 6:40 ಬಿಟ್ಟು ಶಿವಮೊಗ್ಗ 10:30 ಹೋಗುದು. ಅಲ್ಲಿಂದ 2:30 ಬಿಟ್ಟು ಇಲ್ಲಿ 6:30 ಬಂದು ಹಾಲ್ಟ್. ಅದ್ರಲ್ಲಿ ಮಾತ್ರ ಕಂಟಿನ್ಯೂ 33 ವರ್ಷ ನಾನು ಅಲ್ಲೇ ಇದ್ದೆ, ಹನುಮಾನಲ್ಲೇ ಇದ್ದೆ. 33 ವರ್ಷ ಅದ್ರಲ್ಲೇ ಇದ್ದೆ. ಹನುಮಾನ್ ಸರ್, ಹನುಮಾನ್ ಸಾಧಾರಣ ಒಂದು ಎಷ್ಟು ವರ್ಷದ ಹಳೆ? ಅದೊಂದು 30-35 ವರ್ಷದ ಹಿಂದಿದೆ. 35 ವರ್ಷ ಹಿಂದೆ. ಮತ್ತೆ ಹನುಮಾನಲ್ಲಿ ಒಂದು ಕೆಲಸ ಸಿಗ್ಬೇಕಂತ ಹೇಳಿದ್ರೆ ಭಾರಿ ಕಷ್ಟ ಇತ್ತು. ಆಗ ಇಲ್ಲಿ ಹೇಗಿತ್ತು ಗೊತ್ತಾ ನಿಮ್ಗೆ, ಟ್ರೈನಿಂಗ್ ತಗೊಳ್ಳೋದು ಹೇಗಿತ್ತು ಗೊತ್ತಾ? ಇಲ್ಲಿ ಒಂದು ಬಿಡಿದಿ ಈ ತರ ಡೌನ್ ಇತ್ತು,
ಅಲ್ಲಿ ಗಾಡಿ ಇಡೋರು ಅವ್ರು. ಒಂದು ನೂಲ್ ಗಾಡಿ ಹಿಂದೆ ಬರಬಾರ್ದು ಗಾಡಿ ಒಂದು ಎತ್ತುವಾಗ. ನೂಲು, ಆ. ಹೌದು, ಆ ಗಾಡಿ ಅಲ್ಲಿ ಎತ್ತಿ ಒಂದು ಗೇಟ್ ಇತ್ತಿಲ್ಲಿ. ಆಗ ನೀವು ಆ ಗೇಟ್ ನೋಡ್ಲಿಕ್ಕಿಲ್ಲ, ಇಷ್ಟೇ ಗೇಟು. ಕರೆಕ್ಟ್ ಡೀಸೆಲ್ ಟ್ಯಾಂಕಿ ಪಾಸ್ ಆದ ನಂತರ ಹೊಡ್ಕೊಂಡ್ರೆ ಮಾತ್ರ ಗಾಡಿ ಕಟ್ಟಾಗುತ್ತೆ, ಇಲ್ಲಾಂದ್ರೆ ಅಲ್ಲಿ ಮುಂದ್ಗಡೆ ಕಂಪೌಂಡ್ ಹೊಡಿತದೆ, ಇಲ್ಲ ಗೇಟ್ ಹೊಡಿತದೆ. ಎಷ್ಟೋ ಜನ ಫೈಲ್ ಆದವ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಮತ್ತೆ ಅದಷ್ಟು ಆ ಗೇಟ್ ಪಾಸ್ ಆಯ್ತು ಅಂದ್ರೆ ಅವನಿಗೆ ಮತ್ತೆ ಟ್ರಯಲ್ ಇಲ್ಲ. ಅಷ್ಟು ಅಷ್ಟು ಪರ್ಫೆಕ್ಟ್ ಪರ್ಫೆಕ್ಟ್ ಡ್ರೈವರ್ ಅಂತ. ಅಲ್ವಾ? ಹಾ, ಅಷ್ಟು ಅಂದ್ರೆ ಅವ್ರು ಈಗ 5 ವರ್ಷ ಲೈಸೆನ್ಸ್ ಸರ್ವಿಸ್ ಆದ್ರೂ ಮಾತ್ರ ತಗೋತಿದ್ರು ಹನುಮನೆ. ಅದಕ್ಕಿಂತ ತಗೊಳ್ಳೋದು ನಿಮ್ದು 2 ವರ್ಷ 3 ವರ್ಷದ್ದೆಲ್ಲ ತಗೊಳ್ತಾನೆ ಇರಲ್ಲ, ಅಲ್ವಾ? ಅಷ್ಟು ಸ್ಟ್ರಿಕ್ಟ್ ಇತ್ತು. PR ನಾಯ್ಕರು ಅಂತ ಹೇಳಿದ್ರು, Okay, okay, ರವೀಂದ್ರ ನಾಯ್ಕರು, okay. ಅವ್ರು ಇದ್ದಾಗ ಅಷ್ಟು ಸ್ಟ್ರಿಕ್ಟ್ ಇತ್ತು. ಮತ್ತೆ ಹನುಮಾನ್ ತುಂಬಾ ಕಡಿಮೆ ಅಂತ ಆಕ್ಸಿಡೆಂಟ್ ಆಗುದು. ಭಾರಿ ಕಮ್ಮಿ, ಭಾರಿ ಕಮ್ಮಿ. ಅಂದ್ರೆ ಈ ಹನುಮಾನಿಗೆ ಇದ್ದ ಟೈಮಿಂಗ್ಸ್ ಆಗಿತ್ತು. ಮತ್ತೆ ಅವಾಗ ರೋಡು ಭಾರಿ, ನೀವು ಸೀತಾ ನದಿ ರೋಡ್ ನೋಡಿರ್ಬೋದು, ನಿಮ್ಗೆ ಅಂದಾಜ್ ಇರ್ಬೋದು. ಆಗ ಇದ್ದದ ರೋಡಿಗೂ ಈಗ ಇದ್ದ ರೋಡಿಗೂ ಭಾರಿ ವ್ಯತ್ಯಾಸ ಇದೆ. ಖಂಡಿತ ಸರ್. ಆಗ ನಾವು ಆ ರೋಡಲ್ಲಿ ಆ ಟೈಮ್ ಪಿಕಪ್ ಮಾಡ್ತಿದ್ದು, ಅಷ್ಟು ಸಪುರ ಇದ್ದ road. ಹೌದು. ನೀವು ನಂಬ್ಲಿಕ್ಕಿಲ್ಲ, ನಮ್ದು ತೀರ್ಥಹಳ್ಳಿ ಶಿವಮೊಗ್ಗ ಲೋಕಲ್ ಮಾಡ್ಬೇಕು, ಅಲ್ಲಿ ಲೋಕಲ್ ಗಾಡಿ ಇರಲ್ಲ. Okay. ನಾನು ಅಲ್ಲಿ 8 ಗಂಟೆ ಬಿಟ್ಟು 8:35 ಬಿಟ್ಟು 9 ಗಂಟೆಗೆ ನಾನು ತೀರ್ಥಹಳ್ಳಿ ರೀಚ್ ಆಗ್ಬೇಕು. ಲೋಕಲ್ ಮಾಡಿ 100-150 ಸೀಟ್ ಇರ್ತಿತ್ತು ಬಸ್ಸಲ್ಲಿ. ಮಕ್ಕಳು, ಶಾಲೆ ಮಕ್ಕಳು, ಹಾ, ಆ ಮಕ್ಕಳನ್ನ ಹಾಕೊಂಡು ಹೋಗ್ತಿದ್ದೆ. ಹೋಗಿ ಅಲ್ಲಿ 9:05 ಈ ಕಡೆ ಬಿಡ್ಬೇಕು, 9:10 ಆ ಕಡೆ ಬಿಡ್ಬೇಕು. 1 ನಿಮಿಷ ಲೇಟ್ ಆದ್ರೆ ಇಲ್ಲ, ಸ್ಟ್ಯಾಂಡ್ ಇಲ್ಲ. ಅಲ್ವಾ? ಆದ್ರೂ ನಾವು ಆ ಟೈಮ್ ಪಿಕಪ್ ಮಾಡ್ತೀವಿ. ಈಗ ರೋಡ್ ಉಂಟಲ್ಲ, ಮೈದಾನ ಆದಂಗೆ ಆಗಿದೆ, ಅಲ್ವಾ? ಆದ್ರೂ ಆಕ್ಸಿಡೆಂಟ್ ಆಗ್ತದೆ. ಹೌದೌದು. ಈಗ ಜನಗಳ ಆ, ಮತ್ತೆ ಈಗ ಎಂತ ಗೊತ್ತಾ ಸರ್, ಈಗ ಜನಗಳು ತಾಳ್ಮೆ ಇಲ್ಲ. ಈ ಇದು ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಕಲಿದು ನೀವು ನೋಡಿ, ಈಗ ರಾತ್ರಿ ಒಂದು ಬರ್ತಾರೆ ಎದುರುಗಡೆ, ಒಂದು ಹೆಡ್ಲೈಟ್ ಹಾಕ್ತಾರೆ, ಹೆಡ್ಲೈಟ್ ಡಿಮ್ ಮಾಡದೇ ಗೊತ್ತಿಲ್ಲ ಅವ್ರಿಗೆ, ಬರುವುದು ಮುಂದೆ. ಅವರು ಡ್ರೈವಿಂಗ್ ಸ್ಕೂಲಲ್ಲಿ ಏನ್ ಹೇಳ್ತಾರೆ ಅಷ್ಟು ಮಾತ್ರ. ನಾವೊಂದು ಕ್ಲೀನರ್ ಆಗಿ, ಒಂದು ಫಿಟ್ಟರ್ ಆಗಿ, ಅಥವಾ ಒಂದು ಕ್ಲೀನರ್ ಆಗಿ ಲೈನರ್ ಹೋಗ್ತಾರಲ್ಲ, ಅವ್ರ ಕಡೆ ಕರೆಕ್ಟ್ ಗೊತ್ತಿರ್ತಾವೆ, ಪ್ರತಿಯೊಂದು ಗೊತ್ತಿರ್ತಾವೆ. ಅವ್ನ ರೂಟ್ ಮಾಡಿರ್ತಾನಲ್ಲ, ಎಲ್ಲಿ ಡಿಮ್ ಕೊಡ್ಬೇಕು, ಎಲ್ಲಿ ಡಿಪ್ಪರ್ ಮಾಡ್ಬೇಕು ಅಂತ. ಆ ಗಾಡಿ ಪಾಸ್ ಆಗೋದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಅವನು ಈ ಲೆಫ್ಟ್ ಸೈಡ್ ಆಗಿದ್ದಾರೆ ಏನು ಕಾಣಲ್ಲ ರೀ, ಒಂದೊಂದ್ಸರಿ ಹೊಡಿಬೇಕಾಗುತ್ತೆ, ಅಷ್ಟು ಹಿಂಸೆ ಆಗುತ್ತೆ. ಆ ಕಾರ್ ಹೆಡ್ಲೈಟ್ ಅಂತದ್ದು ಕಣ್ಣಿ ಸೂಜಿ ಚುಚ್ಚಿದಾಗ ಆಗ್ತದೆ. ಅವಾಗ ಅದು ಭಾರಿ ಪ್ರಾಬ್ಲಮ್. ಮಾಡ್ಲೇಬೇಕು, ಅದು ಕಂಟಿನ್ಯೂ ಮಾಡ್ಲೇಬೇಕು. ತುಂಬಾ ಎಫೆಕ್ಟ್ ಅದು. ಅಂದ್ರೆ ಮುಂದೆ ಇವಾಗ ನೀವ್ ಹೇಳ್ದಾಗೆ ಕೆಲವರು ಸ್ವಲ್ಪ ಗೊತ್ತಿದ್ದವರಿಗೆ ತುಂಬಾ ಕಷ್ಟ ಆಗ್ತದೆ. ಅವರು ಎಲ್ಲೆಲ್ಲ ಹೋಗ್ತಾರೆ. ಮತ್ತೆ ಈಗ ಮೊನ್ನೆ ಕಲ್ತವ್ರಿಗೆ ಭಾರಿ ಕಷ್ಟ. ಈ ಎಲ್ಬರ್ಡ್ ಇರ್ತಾರಲ್ಲ, ಆ ಡ್ರೈವರ್ ಏನ್ ಮಾಡ್ಬೇಕು, ಆ ಕಾರ್ನ ಅವನು ಕೊಂಡಕ್ಕೆ ಹಾಕ್ಬೇಕು. ಹಾಗಾಗಿ ಎಷ್ಟೋ ಕಡೆ ನೋಡಿ, ಎಲ್ಬರ್ಡ್ ಅಲ್ಲೇ ಡ್ರೈವಿಂಗ್ ಆಕ್ಸಿಡೆಂಟ್ ರಾತ್ರಿ ಆಗೋದು ಅದೇ ಕಾರಣ. ಮೇನ್ ಹೆಡ್ಲೈಟ್. ಮತ್ತೆ ಈಗ ಗವರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಹೆಡ್ಲೈಟ್ ಗೆ ಆದಷ್ಟು ಕಂಟಿನ್ಯೂ ಇದು ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ಅಷ್ಟು ಒಂದು ಪವರ್ ಲೈಟ್ ಹಾಕ್ಬಾರ್ದು. ಎಲ್ಲಿ ಹೋಗ್ಬೇಕು ಸರ್, ಕಾರ್ನರ್ ಎಲ್ಲಿ ಹೋಗ್ಬೇಕು, ಅಷ್ಟು ಅರ್ಜೆಂಟ್ ಏನು, 5 ನಿಮಿಷ ಬೇಗ ಹೊರಡೋಣ ಮನೆಯಿಂದ, ನಿಧಾನ ಹೋಗುವ, ನಿಧಾನ ಅಲ್ವಾ, ನಿಧಾನವೇ ಪ್ರಧಾನ ಅಲ್ವಾ ಸರ್. ಆಗುಂಬೆ ಘಾಟ್ ಬಗ್ಗೆ ಹೇಳಿ ಸರ್. ಆಗುಂಬೆ ಘಾಟಿಯಲ್ಲಿ ಆಗ ಮುಂಚೆ, ಈಗ ರೋಡ್ ಅದೇ ರೋಡ್ ಏನ್ ಚೇಂಜ್ ಆಗಿಲ್ಲ, ಅಗ್ಲ ಅಷ್ಟೇ ಇರೋದು ಇದು. ಆದ್ರೆ ಟರ್ನ್ ಗಳು ಉಂಟಲ್ಲ, 9, 8 ಮತ್ತೊಂದು 10, ಭಾರಿ ಟರ್ನ್. 9ರಲ್ಲಿ ಭಾರಿ ಡೇಂಜರ್ ಅಂದ್ರೆ ಅದಷ್ಟು ಡೇಂಜರ್ ಯಾವ್ದಿಲ್ಲ. ಹೌದು, 9ರಲ್ಲಿ ನೀವು ನೋಡಿ, ಪ್ರತಿ ಸರಿ ಅವ್ರು ಕಟ್ಟೆ ಕಟ್ತಾರೆ. ಕಟ್ಟೆ ಕಟ್ಟಿ 2 ದಿವಸ ಕಟ್ಟೆ ಕಟ್ಟಾಗ್ತದೆ. ಈ ಲಾರಿಗಳು ಬರ್ತಾವಲ್ಲ, ಕೆಲ ಲಾರಿಗಳು ಈಗ ಹೊರಗಡೆಯಿಂದ ದಾವಣಗೆರೆ, ಚಿತ್ರದುರ್ಗ ಆ ಕಡೆ ಬಂದವರು ಗಾಡಿ ಕಟ್ಟಾಗಲ್ಲ, ಅವು ಕಟಿಂಗ್ ಕಮ್ಮಿ ಇರ್ತದೆ. ಆಗೇನಾಗುತ್ತೆ, ಅವರು ಟರ್ನ್ ಹೊಡೆದ ಕೂಡಲೇ ಕಟ್ಟೆಗೆ ಹೊಡೆಯುದು. ಮತ್ತೆ ರಿವರ್ಸ್ ತೆಗಿಬೇಕು ಅನ್ನೋ ಅವ್ರಿಗೆ ಗೊತ್ತಿರುದಿಲ್ಲ ಪಾಪ, ಅವರಿಗೆ ಘಾಟಿನೇ ಗೊತ್ತಿರಲ್ಲ. ಅವ್ರು ತಪ್ಪಲ್ಲ, ಹೌದು ಬಂದಿರ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಾವು ಮುಂಚೆನೆ ಆಲೋಚನೆ ಮಾಡ್ಕೊಂಡಿರ್ತೀವಿ, ನಮ್ಗೆ ಅದಾಗ ಇಷ್ಟುದ್ದಿ ಗಾಡಿ ಇಲ್ಲ, ಸಣ್ಣ ಗಾಡಿ. ಈಗ ದೊಡ್ಡ ಗಾಡಿ ಬಿಟ್ಟು ಮಾರ್ಕೋಪಲ್ಲಿ ಬಿಟ್ಟಿರಲ್ಲ, ಆಗ್ಲೂ ನಾವು ಕರೆಕ್ಟ್ ಕಟ್ ಮಾಡ್ತೀವಿ. ಒಂದು ದಿವಸ ನಾವು ಗಾಡಿ ರಿವರ್ಸ್ ತೆಗಿತಿರಲ್ಲ. 8ರಲ್ಲೂ ಅಷ್ಟೇ, 9ರಲ್ಲೂ ಅಷ್ಟೇ. ಮತ್ ಬಾಕಿ ಎಲ್ಲ ಕಟ್ ಆಗ್ತದೆ, ಸಾಧಾರಣ ಮಟ್ಟಿಗೆ ಎಲ್ಲ ಕಡೆ ಕಟ್ ಆಗ್ತದೆ. ಆಮೇಲೆ ಶಾರ್ಟ್ ವೀಲ್ ಗಾಡಿ ಸಮೇತ ತಗೊಂಡೋಗಿ ನಾ ತಗೊಂಡೋಗಿ. ಮತ್ತೆ ಅದೊಂದು ಹೊರಗಡೆ ಹೋಗ್ತದಲ್ಲ ಘಾಟಿಗಿಂತ ಸ್ವಲ್ಪ, ಅದು ನಿಮ್ದು ಈ 8ರಲ್ಲಿ ಉಂಟಲ್ಲ, 8ರಲ್ಲಿ ಹೀಗೆ ಕಟ್ಟೆ ಮೇಲೆ ಪಾಸ್ ಆಗುದು ಗಾಡಿ. ಅದಕ್ಕಿಂತ ಹೌದು, ಅದು ಕಟ್ಟೆ ಮೇಲೆ ವೀಲ್ ಕಟ್ಟೆ ಹತ್ತಲ್ಲ, ಖಾಲಿ ಸೇಫ್ ಮಾತ್ರ ಕಟ್ಟೆ ಮೇಲೆ ಪಾಸ್ ಆಗುತ್ತೆ. ಅಂದ್ರೆ ಅದು ಯಾಕೆಂದ್ರೆ ಅದು ಇದು ಜಾಸ್ತಿ ಅಲ್ಲ, ಈಗ ಸೇಫ್ ಜಾಸ್ತಿ ಉದ್ದ ಅಲ್ಲ, ಹಾಗಾಗಿ ಅದು ಕಟ್ಟೆ ಮೇಲೆ. ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೇನೆ ಸರ್. ಹೌದು, ಮತ್ತೆ ಈ ಮುಂಚಿನ ಗಾಡಿನೂ ಅಷ್ಟೇ, ಈಗ ಲೇಲ್ಡ್ ಇದಲ್ಲ ಅದು ಅಷ್ಟೇ, ಅದು ಪಾಸ್ ಆಗೋದು ಹಾಗೆ ಕಟ್ಟೆ ಮೇಲೆ ತಾಗಲ್ಲ, ಅದು ತಾಗುದಿಲ್ಲ. ಆದ್ರೆ ಇಲ್ಲಿ ಫ್ರಂಟ್ ಕೂತಿರ್ತಾರಲ್ಲ, ಅದು ನಂದೊಂದು ಅನುಭವ ಇದೆ. ಒಂದು ದಿವಸ ನನ್ನ ಗಾಡಿಲಿ ಒಂದು ಗಂಡ ಹೆಂಡತಿ ಕೂತಿರು, ಪಾಪ ಆ ಕಡೆ ಬಯಲು ಮೇಗಡವರು, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಆ ಟರ್ನ್ ಹೊಡೆಯುವಾಗ ಹೆಂಗಸು ಗಂಡು ಮುತ್ತಿಟ್ಕೊಂಡು ಬೊಬ್ಬೆ ಹೊಡೆಯುತ್ತದೆ. ಒಮ್ಮೆ ಫಸ್ಟ್ ಬಂದವನಿಗೆ ಯಾವನಿಗೂ ಹೆದರಿಕೆ ಆಗೋದು. ಅಂತ ಹೇಳಿದ್ರೆ
ಈ ಸಾಧಾರಣ ಮಟ್ಟಿಗೆ ಚಾರ್ಮುಡಿ ಘಾಟಿ ಬಿಟ್ರೆ ಇದೇ ಆಗುಂಬೆ ಘಾಟಿನೇ ಡೇಂಜರ್. ಡೇಂಜರ್ ಅಲ್ವಾ? ಮತ್ತೆ ನಿಮ್ ಹುಲಿಕಲ್ ಘಾಟಿ ಎಲ್ಲ ಲೆಕ್ಕಕ್ಕೆ ಇಲ್ಲ. ಲೆಕ್ಕಾಗಿಲ್ಲ. ಯಾಕೆಂದ್ರೆ ಅದು ಏನ್ ಗೊತ್ತಾ, ಅದು ಟರ್ನ್ಗಳು ಲಾಂಗ್ ಟರ್ನ್. ಹೌದೌದು. ಇದು ಹೆಂಗಲ್ಲ ಶಾರ್ಟ್ ಕಟ್, ಶಾರ್ಟ್. ಹೌದು ಭಾರಿ ಶಾರ್ಟ್. ಅಲ್ವಾ? ಅದು ಭಾರಿ ಡೇಂಜರ್. ಭಾರಿ ಡೇಂಜರ್. ಹೌದೌದು, ಅದ್ರ ಮಟ್ಟಿಗೆ. ಕೆಲವರೆಲ್ಲ ಮುಂಚೆ ಎಲ್ಲ ಹೇಳ್ತಿದ್ರು, ನೀನ್ ಆಗುಂಬೆಯಲ್ಲಿ ಡ್ರೈವಿಂಗ್ ಮಾಡಿದ್ಯಾ ಕೇಳ್ತಾ ಇದ್ರು ಅಂತ. ಹೌದೌದು, ಅಂದ್ರೆ ಆಗುಂಬೆ ಪಾಸ್ ಆದಂದ್ರೆ ಎಲ್ಲೂ ಡ್ರೈವಿಂಗ್ ಮಾಡ್ತಾನೆ ಅಂತ. okay. ಮುಂಚೆ ಇಲ್ಲಿ ಕಲ್ಸಂಕ ಆಯ್ತು ಗೊತ್ತಾ ನಿಮ್ಗೆ? ಹೌದು ಹೌದು. ಕಲ್ಸಂಕದಲ್ಲಿ ಡ್ರೈವಿಂಗ್ ಮಾಡ್ದಂದ್ರೆ ಆಗುಂಬೆ ಪಾಸ್ ಆಗ್ತಾನೆ ಅಂತ. ಖಂಡಿತ. ನಮ್ಮದೊಂದು ವ್ಲಾಗ್ ಅಲ್ಲಿ ಒಬ್ರು ಹಿಂದಿನ ವ್ಲಾಗ್ ಅಲ್ಲಿ ಒಂದು HMT ಒಂದು ಡ್ರೈವರ್ ಹೇಳಿದ್ರು. ಅವರು ಸಾಧಾರಣ 50 ವರ್ಷದ ಎಕ್ಸ್ಪೀರಿಯನ್ಸ್. ಹೌದು. ಅವ್ರು ಹೇಳಿದ್ರು ಹಂಚೆಲ್ಲ ಹೋಗುದಂತ. ಹೌದು, ಹೊಂಚಿಗೆಲ್ಲ ತಾಗುದು. ಅವಾಗ ಇಷ್ಟು ರೋಡ್ ಅಲ್ಲ, 2 ಗಾಡಿ ನಿಲ್ ಪಾಸ್ ಮಾಡಕ್ ಆಗ್ತಿಲ್ಲ. ಅದೇ ಕಲ್ಸಂಕ ಪಾಸ್ ಆದಂದ್ರೆ ಅವ್ನು ಎಲ್ಲೂ ಡ್ರೈವಿಂಗ್ ಮಾಡ್ತಾನೆ. ಕರ್ನಾಟಕ ಎಲ್ಲಿ ಮಾಡ್ತಾರೆ, ಎಲ್ಲೂ ಮಾಡ್ತಾನೆ, ಯಾವ ಗಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಅಷ್ಟು ನೋಡಿ. ಹೌದು, ಹೌದು. ಒಂದೊಂದು ನೋಡಿ, ನೀವ್ ಹೇಳಿದಾಗ ಎಕ್ಸಾಂಪಲ್ ನೋಡಿ, ಹೌದು. ಒಂದು ಡ್ರೈವಿಂಗ್ ಅಲ್ಲೇ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಹೌದೌದು, ಅವನು ಒಂದು ನೀವು ಹೇಳಿದಾಗ ಇಲ್ಲಿ ನೋಡಿ, ಹೌದು. ನಿಮ್ದು ಇಲ್ಲಿ ಕಲ್ಸಂಕ ಅಲ್ಲಿ ಅಂತ ಒಂದು ಘಾಟಿ. ಆ ಘಾಟಿ. ಮತ್ತೆ ನೀವು ಇಲ್ಲಿ ಹೇಳಿದ್ರಿ ನಿಮ್ದೊಂದು ಹೌದು, ಟರ್ನಿಂಗ್ ಹೇಳಿದ್ರಿ ನೋಡಿ. ಟರ್ನ್. ಹೌದು, ಅದು ಭಾರಿ pass ಇದೆ. ಆದ್ರೆ ಎಲ್ಲ ಕಡೆ ಪಾಸ್ ಆಗ್ತದೆ. ಈ ಗೇಟ್, ನಮ್ gate, ಗೇಟ್ ಹೌದು. ಅವ್ನು ಪಾಸ್ ಮಾಡದಂದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಹೋಗ್ತಾನೆ, ಯಾವ ಗಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಹೆಂಗಿದ್ರು ಹೋಗ್ತಾನೆ. ಅಲ್ವಾ? ಓಕೆ, ನಿಮ್ದು ಫೇವರೇಟ್ ಆದಂತ ಗಾಡಿ ಯಾವ್ದು? ನಂದು ಮಾರ್ಕೋಪಲ್ಲ. ಮಾರ್ಕಪ್. ಹೌದು. ನಾನಂದ್ರೆ ಮುಂಚೆ ನಂದು ಲೈಲ್ಯಾಂಡ್ ಇತ್ತು, ಆಮೇಲೆ ಟಾಟಾ ಬಂತು, ಹಾ. ಆಮೇಲೆ ನಂಗೆ ಇಲ್ಲಿ ಹನುಮನಿಗೆ ಇದು ಮಾರ್ಕೋಪಲ್ಲ ಬಂದ ನಂತರ ಹಾ. ನಂಗೆ 3 ವರ್ಷಕ್ಕೆ 3 ಗಾಡಿ ಕೊಟ್ಟಿದ್ರು. 3 ವರ್ಷಕ್ಕೆ ಹೌದು, ಯಾಕಂದ್ರೆ ನಂದು ಮೈಲೇಜ್ ಆಗಿತ್ತು. ನಾನು ಅದು ಶಿವಮೊಗ್ಗ ಹೋಗಿ ಬಂದ್ರೆ ಹಾ. 59 ಲೀಟರ್ 58 ಲೀಟರ್ ಡೀಸೆಲ್ ಕೊಡ್ತಿತ್ತು. ಇಲ್ಲಾದ್ರೆ ಬೇರೆ ಬೇರೆ ಗಾಡಿ ಆದ್ರೆ ಈಗ ಲೈಲ್ಯಾಂಡಿಗೆಲ್ಲ ಉಂಟಲ್ಲ 75-80 ಹೋಗ್ತಿತ್ತು. ಒಬ್ಬ ಅಷ್ಟು ತುಂಬಾ ಡಿಫ್ರೆನ್ಸ್ ಇತ್ತು. ಡಿಫ್ರೆನ್ಸ್ ಅಲ್ಲ. ಮೈಲೇಜ್ ಒಳ್ಳೆ ಮಟ್ಟಿಗೆ. ಅದಕ್ಕೋಸ್ಕರ ನಿಮ್ಗೆ ಇದೆ ಅದು ನಂಗೆ ಅವಾಗ ಪ್ರತಿ ಸರಿ ಹೊಸ ಗಾಡಿ ಬಂದಾಗ ನಂಗೆ ಕೊಡ್ತಿದ್ರು. ನಿಮ್ಗೆ ಕೊಡ್ತಿದ್ರು. ಅಲ್ಲ? ನಾನು 3 ವರ್ಷಕ್ಕೆ 3 ಗಾಡಿ ಹೊಸ. ಹಾ. ಲಾಸ್ಟ್ ಕೊಟ್ಟಿದ್ದು ಲಿಂಕ್ಸ್, ಇದು ಈಚರು ಅಷ್ಟೇ, ಅದಕ್ಕೂ ಅಷ್ಟೇ ಮೈಲೇಜ್ ಸೇಮ್. ಸೇಮ್. ಕಲೆಕ್ಷನ್ ಅಷ್ಟೇ ಒಂದು 15-16 ಹೀಗೆ ಬರ್ತಿತ್ತು ಒಳ್ಳೆ. ಕಲೆಕ್ಷನ್. ಸರ್, ನಿಮ್ಮ ಬಸ್ ಅಲ್ಲಿ ಹೆಸರು ಏನಿತ್ತು ಅದ್ರಲ್ಲಿ? ದುರ್ಗಾ ಪರಮೇಶ್ವರಿ ಅಂತ. ಎಲ್ಲ ಬಸ್ಸಿಗೆ ಒಂದೊಂದು ಹೆಸರು. ಹೌದು, ನಾನು ಮಂದಾರ್ತಿ ನಂಬ್ತೀನಿ. Okay. ಮಂದಾರ್ತಿ ಹೆಸರು ಇಟ್ಟಿದ್ದೆ ನಾನು. ಓ, ನೀವ್ ಇಟ್ಟದ? ನಾನೇ ಇಟ್ಟಿದ್ದು, ಕಂಪನಿಯವರ. ಹಾಗಾದ್ರೆ ಹಾ. ಕೆಲವೊಂದು ಬಸ್ ಅಲ್ಲಿ ಎಲ್ಲ ಹೆಸರು ಇದೆಯಲ್ಲ, ಅದು ಅವರವರೇ ಸಾಧಾರಣ ಅವರು ಅನುಭವ. ಇಟ್ಟಿರ್ತಾರೆ. ಹೌದು, ಅವರೇ ಇಡುದು, ಬೇರೆ ಯಾರು ಇಡ್ಲಿಕ್ಕಿಲ್ಲ. ಓಕೆ, ಅವರವ್ರು ಇಟ್ಟಿರ್ತಾರೆ. ಅವರೇ ಇಡ್ತಾರೆ. ಬಟ್ ಮತ್ತೆ ಓನರ್ನವ್ರು ಕೆಲವೊಂದೆಲ್ಲ ಅವ್ರು ಓನರ್ ಇಡುದೇ ಇಲ್ಲ, ಡ್ರೈವರ್ಗಳೇ ಹೆಸರು ಇಟ್ಕೊಳ್ಳೋದು. ಹೌದಾ? ಅವ್ರಿಗೆ ಬೇಕಾದ ಹೆಸರು ಅವ್ರು ಇಡ್ಕೊಳ್ಳೋದು. Wow. ಓನರ್ ಏನಾದ್ರು ಒಂದು ಫೋಟೋ ಹಾಕ್ತಾರೆ, ಹನುಮಾನ್ ಅಂತ ಒಂದು ಫೋಟೋ ಹಾಕ್ತಾರೆ ನಮ್ಮಲ್ಲಿ. ಹಾ. ಅಷ್ಟ್ ಬಿಟ್ರೆ ಹಾ. ಮತ್ತೆ ಏನು ಅವರು ಹೆಸರು ಹಿಡಿಯಿದಿ ಅದು ಹಿಡಿಯಿದಿ ಅಂತ ನಾವು ಹೇಳಿ ಹಾ. ನಾವು ಹಾಕ್ಸಿಕೊಡೋದು. ನೀವು ಮತ್ತೆ ದುರ್ಗಾ ಇಲ್ಲ, ಪರಮೇಶ್ವರಿ. ದುಡ್ಡು ಮಾತ್ರ ಅವರೇ ಕೊಡ್ತಿದ್ರು. ಹಾ. ಕಂಪನಿ ದುಡ್ಡು ಕೊಡೋದು, ಹಾ. ಸ್ಟಿಕ್ಕರ್ ಹಾಕಿದ್ರೆ. ಆದ್ರೆ ಅದು ನಾವು ಸುಳ್ಳು ಹೇಳಬಾರ್ದು, ಹೌದೌದು. ಅವ್ರು ಕೊಡ್ತಿದ್ರು. ನಾವು ಮಾತ್ರ ನಮ್ದು ಯಾವ್ದು ನಂಬಿಕೆ ಇದೆಯೋ ಅದ್ರ ಮೇಲೆ ಒಂದು ಹೆಸರು ಹಾಕ್ಸಿಕೊಡೋದು. ಹಾ. ಸರ್, ಮೊಟ್ಟ ಮೊದಲ ಪಡೆದಂತ ಸಂಬಳ ಎಷ್ಟು? ನಂದು 10 ರೂಪಾಯಿ ಸರ್ ದಿನಕ್ಕೆ. ಕ್ಲೀನರ್ ಆಗಿರುವಾಗ 87ರಲ್ಲಿ Okay. ದಿನಕ್ಕೆ ಡಬಲ್ ಡ್ಯೂಟಿ ಮಾಡಿದ್ರೆ 20 ರೂಪಾಯಿ. ಏನದು ಡಬಲ್ ಡ್ಯೂಟಿ? ಡಬಲ್ ಅಂದ್ರೆ ಈಗ ಬೆಳಿಗ್ಗೆ ನಾನು 5:15 ಹೋದ್ರೆ ಹಾ. ಬೆಳಿಗ್ಗೆ 5:15 1:30ವರೆಗೆ ಡ್ಯೂಟಿ, ಓಕೆ. ಆಗ 10 ರೂಪಾಯಿ. ಹಾ. ಅದ್ರ ನಂತರ ಮತ್ತೆ ನಾನು ಹಾ. 9:30 1:30 9:00 ಡ್ಯೂಟಿ ಮಾಡಿದ್ರೆ 20 ರೂಪಾಯಿ ನನ್ನ ಸಂಬಳ. ನಿಮ್ ಇದು ಕಂಡಕ್ಟರ್, ಕ್ಲೀನರ್. ಆಗ ಕ್ಲೀನರ್ ನಾನಂದ್ರೆ ಇದು ಮೆಕ್ಯಾನಿಕ್ ಕಲೀಲಿಕ್ಕೆ ಹೋಗಿದಾಗ ಓಕೆ. ಹನುಮಾನಲ್ಲಿ. ಚಾಲಕನಾಗಿ ಪಡೆದಂತ ಸಂಬಳ ಎಷ್ಟು? ಆಗ 1.5 ಸಾವಿರ ಸಿಕ್ತು ಫಸ್ಟಿಗೆ. ತಿಂಗಳಿಗೆ ಅಪಾಯಿಂಟ್ಮೆಂಟ್. ಈಗ ಕ್ಲೀನರ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತಲ್ಲ, ಹಾ. ಆಗ 500 ರೂಪಾಯಿ ಸಂಬಳ ಹನುಮಾನಲ್ಲಿ. ನಂದು ಈ ಹನುಮಾನ್ ಲಾಸ್ಟ್ ಎಂಡ್ ಆಗುವಾಗ ಹಾ. ನನ್ನ ಸಂಬಳ ಎಷ್ಟು ಗೊತ್ತಾ ನಿಮ್ಗೆ? ಓಕೆ. 10,000 ರೂಪಾಯಿ. ಹನುಮಾನ್ ನನ್ನನ್ನೆಲ್ಲ ಬಂದ್ ಮಾಡಿದ್ರಲ್ಲ, ಎಷ್ಟು ಇಸ್ವಿಯಲ್ಲಿ ಸಾಧಾರಣ? ಇದು ಮೊನ್ನೆ ಬಂದಾಯ್ತಲ್ಲ, ಹೌದು, ನಂಗೆ ಅದ್ ನೆನಪಿಲ್ಲ, ಹಾ, ಇಸ್ವಿ ನೆನಪಿಲ್ಲ. ಹೌದು. ಇತ್ತೀಚೆಗೆ ಸಾಧಾರಣ ಒಂದು 5-10-20 ವರ್ಷ. ಅಲ್ಲ 15 ವರ್ಷ ಆಗಿರ್ಬೋದು, 10 ವರ್ಷದೊಳಗೆ ಬಹುಶಃ. 10 ವರ್ಷದ 10 ವರ್ಷ ಅಂತ ಮಿನಿಮಮ್. ಹೌದೌದು, 10 ಆಗ ನನಗೆ 11,000 ರೂಪಾಯಿ ಸಂಬಳ ಇತ್ತು ಅಲ್ವಾ? ಟೋಟಲ್. ಹೌದು. ಅಂದ್ರೆ ಆಗ ಅಲ್ಲಿ ಏನಂದ್ರೆ PF ESI ನಮ್ ಮೇನ್. ಒಂಥರ ಇದು ಗವರ್ಮೆಂಟ್ ತರನೇ ಸರ್. ಹೌದು ಹೌದು. ಅಲ್ವಾ? ಮತ್ತೆ ಅವ್ರು ನೋಡಿ, ನಿಮ್ಗೊಂದು ಗವರ್ಮೆಂಟ್ ರಜೆ ಅಂದ್ರೆ ಈಗ ಬೇರೆ ಎಲ್ಲ ಹಬ್ಬದ ರಜೆ ಎಲ್ಲ ನಮ್ಗೆ ಡಬಲ್ ಕೊಡ್ತೀರಾ ಹೌದು. ಸಂಬಳ. ಇಲ್ಲ, ಗವರ್ಮೆಂಟ್ ಅಂತ ಹೇಳಿದ್ರೆ, ಹನುಮಾನ್ ಅಂತ ಹೇಳಿದ್ರೆ ಹೌದು. ಅಲ್ಲಿ ಮತ್ತೆ ನೀವು ಎಲ್ಲೇ ಒಂದು- ಟೈರ್ ಸರಿ ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಖುಷಿ ಅಂತ. ಖುಷಿ ಅದು. ಹೌದು. ಅಂದ್ರೆ ಎಂತ ಗೊತ್ತಾ, ನೀವು ನಂಬಲಿಕ್ಕಿಲ್ಲ, ಹನುಮಾನಲ್ಲಿ ಡ್ಯೂಟಿ ಮಾಡಿದವ್ರು ಈಗ ನೀವು ಎಲ್ಲೇ ಒಂದು ಹೊರಗಡೆ ಹೋಗಿ ನಾವು ಹನುಮಾನವ್ರು ಅಂತ ಹೇಳಿದ್ರೆ ಅಷ್ಟೊಂದು ಬೆಲೆ ಇತ್ತು ಅವಾಗ. ಬೆಲೆ ಇದೆ, ಒಂದು ಮರ್ಯಾದೆ ಬೇರೆ ಕೊಡ್ತಾರೆ, ಅದು ಅವ್ರಿಗೆ, ಕೊಡ್ತಾರೆ. ಅಲ್ವಾ? ಅಂದ್ರೆ ಮತ್ತೆ ಹನುಮಾನ್ ಅವರು ಟೈಮ್ ರೀಚಿಂಗ್ ಮಾಡೋದ್ರಲ್ಲಿ ಹನುಮಾನ್ ಡ್ರೈವರ್ ಬಿಟ್ರೆ ಬೇರೆ ಯಾರ್ಲಿಕ್ಕೆ ಇರ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ, ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಅನುಭವ ಪಟ್ಟಿದ್ದದು. ಹೌದು. ನಾವೊಂದು ಶಿವಮೊಗ್ಗ ನಾನು ಬಿಟ್ಟುವಾಗ ಕೇಳೋರು ಯಾರ, ನೀವು ಎಷ್ಟೊತ್ತಿಗೆ ಹೋಗ್ತೀರಿ ಉಡುಪಿಗೆ ಅಂತ. 6:20 ಕರೆಕ್ಟ್ ಆಗಿ ರೀಚ್ ಮಾಡಿದ ಕೂಡಲೇ ಎಷ್ಟೋ ಜನ ನಂಗೆ ಬಂದ್ ಹೇಳಿರಿ, ಓಕೆ. ಟೈಮಿಂಗ್ ಮಾರ್ರೆ, ನಿಮ್ದು ಎಂತ ಟೈಮಿಂಗ್ಸ್ ಮಾರ್ರೆ ಅಂತ. ಬಾಯಲ್ಲಿ ಹಂಗೆ ಒಂದು ಪಾಠ ಮಾಡ್ಕೊಂಡಿರ. ಅಲ್ಲ, ನಮ್ಮ ಟೈಮಿಂಗ್ ನಾವು ಬರ್ಲೇಬೇಕಲ್ಲ, ಓಕೆ. ಹೌದು ಬರ್ತೀವಿ. ಹೌದೌದು. ಮತ್ತೆ ಇನ್ನೊಬ್ಬನಿಗೆ ತೊಂದರೆ ಮಾಡಬಾರ್ದು, ಹೌದು. ಹಿಂದಿನ ಗಡಿಯವನಿಗೆ ಮತ್ತೊಬ್ಬನಿಗೆ ತೊಂದರೆ ಮಾಡಬಾರ್ದು. ಹೌದೌದು. ನಮ್ಮ ಟೈಮಲ್ಲಿ ನಾವು ಬರ್ಬೇಕು, ರೀಚ್ ಆಗ್ಬೇಕು. ಸರ್, ನನ್ಗೆ ತುಂಬಾ ವರ್ಷದಿಂದ ಒಂದು ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ನೈಟ್ ಸರ್ವಿಸ್ ಯಾಕೆ ಇಡುದಿಲ್ಲ ಅಂತ ಘಾಟಿ ಎಲ್ಲ? ಘಾಟಿಲಿ ಅಂದ್ರೆ ಭಾರಿ ಡೇಂಜರ್ ಅದು. ಓಕೆ. ನೈಟ್ ಬಸ್ ಯಾಕೆ ಬಿಟ್ಟಿಲ್ಲ ಅಂದ್ರೆ ಅದು ಅಷ್ಟು ಡೇಂಜರ್ ಟರ್ನ್ ಅದು. ಮತ್ತೆ ಅಲ್ಲಿಗೆ ಈಗ ಎದುರುಗಡೆ ಗಾಡಿ ನೀವು ಹೇಳಿದ್ನಲ್ಲ, ಹೆಡ್ಲೈಟ್ ಆ ತರ ಎಲ್ಲ ಬಂದ್ಬಿಟ್ಟಾಗ ಏನು ಕಾಣಲ್ಲ.
ಮತ್ತೆ ಟರ್ನ್ಗಳಲ್ಲಿ ಏನಾದ್ರು ಚೂರು ಹೆಚ್ಚು ಕಮ್ಮಿ ಇದ್ರೆ ನಂದು ಒಬ್ಬನ ಜೀವ ಅಲ್ಲ, ನನ್ ಹಿಂದೆ ಎಷ್ಟು ಜನ ಇರ್ತಾರೆ ಓಕೆ ಅಷ್ಟು ಅದಕ್ಕೋಸ್ಕರ ಬ್ಯಾನ್ ಬ್ಯಾನ್ ಬ್ಯಾನ್. ಅಂದ್ರೆ ಪರ್ಮಿಟೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇನ್ನು ಎಷ್ಟು ವರ್ಷ ಆದ್ರೂ ಸಹ ಕೊಡೋದೇ ಅಲ್ಲ. ಅದು ಇನ್ನೇನಾದ್ರು ರೋಡ್ ಅಗ್ಲಾದ್ರೂ ಕೊಡ್ಬೋದು, ಅಗ್ಲ ಲೆವೆಲ್ ಆದ್ರೆ ಕೊಡ್ಬೋದು, ಇಲ್ಲಾದ್ರೆ ಮತ್ತೆ ಸಾಧ್ಯವೇ ಇಲ್ಲ ಕೊಡ್ಲಿಕ್ಕೆ. ಅದು ಯಾರು ಮುಂಚೆ ಇತ್ತ ಸರ್ ಅಥವಾ ಮುಂಚೆಯಿಂದ ಇಲ್ವಾ? ಇಲ್ಲ ಇಲ್ಲ, ಇದು ನನ್ಗೆ ಗೊತ್ತಿದ್ದಾಗೆ ನಾನು 87ರಿಂದ ನಾನು ನೋಡ್ತಿದ್ದಾಗೆ 7 ಗಂಟೆಗೆ ಮುಂಚೆ 6:30ಗೆ ಲಾಸ್ಟ್ ಇತ್ತು. ಆಮೇಲೆ ಘಾಟಿ ಪಾಸ್ ಆಗ್ಬೇಕಾ ಅಲ್ಲಿ ಬಿಡುದ? ಅಲ್ಲ, ಇಲ್ಲಿ ಘಾಟಿ ಪಾಸ್ ಆಗ್ಲಿಕ್ಕೆ ಆಮೇಲೆ ಮತ್ತೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಯಾರೆ. ಸಾಧಾರಣ ಈಗ 8:30 ಲಾಸ್ಟ್ ಮಾಡ್ಯಾರ. 8:30 ದುರ್ಗಮ್ಮ ಲಾಸ್ಟ್. ಇಲ್ಲಿಂದ ಮೇಲೆ ಕೆಳಗೆ ಎರಡು ಕಡೆ. ಇಲ್ಲಿಂದ ಏನ್ ಗೊತ್ತಾ, ಇಲ್ಲಿಂದ 6 ಲಾಸ್ಟ್ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಈ ಕಡೆಯಿಂದ ಜನ ಇಲ್ಲ, ಇಲ್ಲಿ ಕನೆಕ್ಟ್ ಕಮ್ಮಿ. ಇಲ್ಲಿಗೆ ಶಿವಮೊಗ್ಗದಲ್ಲಿ ಕನೆಕ್ಟ್ ಆಗಿ ಜಾಸ್ತಿ, ಅದಕ್ಕೋಸ್ಕರ ಆ ಕಡೆಯಿಂದ 8 ಇಲ್ಲಿ 8:30 ಪಾಸ್ ಆಗ್ಬೇಕು. ಅಲ್ಲಿ 6:30 ಬಿಟ್ಟು ಇಲ್ಲಿ 8:30 ಪಾಸ್ ಆಗ. ಅದಕ್ಕೋಸ್ಕರ ನೈಟ್ ಇಲ್ಲ. ಹೌದು, ನೈಟ್ ಇಲ್ಲ. ಮತ್ತೆ ತುಂಬಾನೇ ಇದು ಬೀಳ್ತದೆ ಮೈಂದ್ ಮಳೆಗಾಲದಲ್ಲಿ ಉಂಟಲ್ಲ, ಅದ್ರಷ್ಟು ಕಣ್ಣಲ್ಲಿ ನೀರ್ ಹೋಗುತ್ತೆ ಆ ತರ. ನಾನು ಲಾಸ್ಟ್ ನಮ್ದು ಅಲ್ಲಿ 5:20 ಬಿಟ್ಟು ಇಲ್ಲಿ 9:00 ಬಂದು ಹಾಲ್ಟ್ ಹಾಕಿ ನಾವು ಡ್ಯೂಟಿ ಮಾಡಿದ್ವಿ. 1 ವರ್ಷ 3 ವರ್ಷ ಮಾಡೀನಿ. 3 ವರ್ಷ ಮಾಡಿದಾಗ ನಾವು ಈಗ ರೋಡ್, ನೀವು ಈಗ ಸಾಧಾರಣ ರಾತ್ರಿ ಹೊತ್ತ ಮೈಂದಲ್ಲಿ ಏನು ಕಾಣಲ್ಲ, ಬ್ರೈಟ್ ಮಾಡಿದ್ರೆ ನಿಮ್ಮದು ಮನೆ ಗೋಡೆ ಇದ್ದಾಗೆ ಡಿಮ್ ಅಲ್ಲೇ ಬರ್ಬೇಕು. ಡಿಮ್ ಮಾಡಿದಾಗ ಈ ರೋಡ್ ಸೈಡ್ ಪಟ್ಟಿ ಆಗ್ತಾರೆ ಗೊತ್ತಾ, ಬಿಳಿ ಪಟ್ಟಿ, ಆ ಪಟ್ಟಿ ನೋಡಿ ಗಾಡಿ ಪಾಸ್ ಮಾಡ್ಬೇಕು. ಮತ್ತೆ ನಿಮ್ದು ರೋಡ್ ಏನು ನೋಡ್ಕೊಂಡೆ ಬರುದು. ಹೌದೌದು, ನಾವು ಅದನ್ನ ನೋಡೇ ಬರುದು. ಮತ್ತೆ ಇಲ್ಲದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಆ ಪಟ್ಟಿ ನಮ್ಗೆ ಮೇನ್ ಆಚೆಗೆ ಪಟ್ಟಿ ಇದೆಯಲ್ಲ ಅದು ನೋಡಿ. ಟರ್ನಲ್ಲೂ ಅಷ್ಟೇ, ಆ ಪಟ್ಟಿ ನಮ್ಗೆ ಒಂದು ಅಂದಾಜು ಇರ್ತದೆ, ಇಷ್ಟಕ್ಕೆ ಹೋದ್ರೆ ನಾವು ಇಷ್ಟು ಕಟ್ ಮಾಡಿ ಕಟ್ ಆಗತ್ತೆ ಅಂತ, ಆ ಲೆಕ್ಕದಲ್ಲಿ ಕಟ್ ಮಾಡ್ಕೊಂಡ್ ಬರ್ತಿದ್ವಿ. ಓಕೆ, ಹಾಗೆ ಸರ್. ಅಪ್ಪ ಹತ್ತಿಸುದು ಈಸಿಯಾ, ಇಳಿಸುದು ಈಸಿಯಾ? ಅಪ್ಪ ಹತ್ತಿಸುದು ಈಸಿಯಾ. ಯಾಕೆಂದ್ರೆ ಕೆಳಗೆ ಇಳಿಯುವಾಗ ಸಾಧಾರಣ ಒಂದು 3-4 ಟರ್ನ್ವರೆಗೆ ತೊಂದ್ರೆ ಇಲ್ಲ. ಆಮೇಲೆ ವೀಲ್ ಹೀಟ್ ಆಗುತ್ತೆ, ಬ್ರೇಕ್ ತಾಗಲ್ಲ. ಕೆಲವರು ಏನ್ ಮಾಡ್ತಾರೆ, ಟಾಪ್ ಅಂಡ್ ಟಾಪ್ ಅಲ್ಲಿ ಬಂದ್ಬಿಡ್ತಾರೆ. ಈ ಹೊರಗಡೆಯಿಂದ ಬಂದವ್ರಿಗೆ ಗೊತ್ತಿರೋ ಲಾಸ್ಟ್ಗೆ ಕೈಕಲ್ ಬಿಡುದು ಹಾಗೆ. ಅವರು ಲಾಸ್ಟ್ ಬರೋ ಹೊತ್ತಿಗೆ ಬ್ರೇಕ್ ಇಲ್ಲ ಅಲ್ವಾ, ಬ್ರೇಕ್ ಇಲ್ಲ. ಮತ್ತೆ ಬಸ್ ಎಲ್ಲ ಅಪ್ಸೆಟ್ ಆದದುಂಟ ನಿಮ್ ಟೈಮ್ ಅಲ್ಲೆಲ್ಲ? ಇಲ್ಲ, ನನ್ನ ಟೈಮಲ್ಲಿ ಇಲ್ಲ. ನನ್ಕಿಂತ ಮುಂಚೆ, ನಾನು ಸ್ವಲ್ಪ ಬರೋಕ್ಕಿಂತ ಸ್ವಲ್ಪ ಮುಂಚೆ ಒಂದು 8ರಲ್ಲಿ ಒಂದು ಟರ್ನ್ ಇದ್ರಲ್ಲಾಗಿದೆ. 8 ಸುತ್ತಲೇ. ಹೌದು, ರಾಘವೇಂದ್ರ ಬಸ್ ಅಂತ ಇತ್ತು, ಪಲ್ಟಿಯಾಗಿ ಬಿದ್ದಿತ್ತು ಅದು. ಆದ್ರೆ ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಆಮೇಲೆ ನಮ್ದು ಹನುಮಾನೆ ಗಾಡಿ ಒಂದು ಲಕ್ಷ್ಮೀದೇವಿ ಅಂತ ಬಿಟ್ಟಿದ್ರು 1:30 ಬಿಡುದಲ್ಲ. ಅದು ಅಷ್ಟೇ, ಅದು 9 ಟರ್ನಲ್ಲಿ ಹೀಗೆ ಹೋಗಿ ದಾಟಿ ಚೆಸ್ಸಿ ಮೇಲೆ ಕೂತಿತ್ತು ಗಾಡಿ. ಹೀಗಾಗ್ತಿತ್ತು. ಹೌದು, ಆದ್ರೆ ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ದೇವರದಿಂದ ಎಲ್ಲ ಕಾಪಾಡಿದ್ರು. ಅದೇ 9 ಟರ್ನಲ್ಲಿ ಹೋಸರಿ ಒಂದು ಲಾರಿ ಬಿತ್ತು, ಸಿಮೆಂಟ್ ಲೋಡ್ ಬಿತ್ತು ನೋಡಿ, ಅದ್ರಲ್ಲೇ ತೀರೋದ್ರಲ್ಲ ಇಬ್ರು. ಅದು ಅವನೇನ್ ಮಾಡ್ಯಾನಂದ್ರೆ, ಅವನು ಭದ್ರಾವತಿಯಿಂದ ಬಂದವನು ಆ ಕಟ್ಟೆ ಕಂಡಕ್ಟರ್ ಕರ್ಕೊಂಡ್ ಬಂದಲ್ಲ, ಅವನು ಕಟ್ಟೆ ಕೊಡವನ್ ಏನ್ ಮಾಡ್ಯಾನೆ, ಕಟ್ಟೆ ಕೊಡು ಅಂತ ಹೇಳಿದಾಗ ಇವ್ ಕಟ್ಟೆ ಕೊಟ್ಟಾನೆ. ಅವನ್ ಏನ್ ಮಾಡ್ಯಾನೆ, ಫಸ್ಟ್ ಗೇರ್, ಎಕ್ಸ್ಟ್ರಾ ಗೇರ್ ಅಂತ, ರಿವರ್ಸ್ ಗೇರ್ ಅಂತ ಹೇಳಿ ಫಸ್ಟ್ ಗೇರ್ ಹಾಕಿ ಗಾಡಿ ಮೂವ್ ಮಾಡಿದ್ದು. ಹಾಗಾಗಿ ಅದು ಕೆಳಗೋಗಿ. ಆದ್ರೆ ಆ ಡ್ರೈವರ್ ಬೆಳಗೋರಿಗೂ ಜೀವಿದ, ಮೇಲೆ ಎತ್ತಿದ ಮೇಲೆ ನೀರ್ ಕುಡಿಸಿದ ಮೇಲೆ ಸತ್ತೋಗಿದೆ. ಕಂಡಕ್ಟರ್ ಮಾತ್ರ ಆಗಿದೆ. ಭಾರಿ ರಿಸ್ಕ್, ತುಂಬಾ ರಿಸ್ಕ್ ಇದೆ. ಘಾಟಿ ಮಾತ್ರ ಭಾರಿ ಡೇಂಜರ್ ಘಾಟಿ. ಆಗುಂಬೆ ಘಾಟ್ ಅಂತ ಹೇಳಿದ್ರೆ, ಆಗುಂಬೆ ಘಾಟಿ ನಾವು ಹೋಗಿ ಬಂದ ಅಂದ್ರೆ ಅವನು ಪರ್ಫೆಕ್ಟ್ ಡ್ರೈವರ್, ಎಲ್ಲಿ ಬೇಕಾದ್ರೂ ಹೋಗ್ತಾನೆ ನನ್ನ ಅನಿಸಿಕೆ. ನನ್ಗೆ ಸಾಗಿದೆ ಸರ್. ನಾನ್ ಲಾಸ್ಟ್ ಟೈಮ್ ಒಂದು ಇವೆಂಟ್ ಮುಗಿಸಿ ಒಂದು 2 ಗಂಟೆ ಹೊತ್ತಿಗೆ ಬರ್ಬೇಕಾದ್ರೆ ನಮ್ಗೆ ಕಾರಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ತೋರದಂತ ಹೇಳಿ. ಅದು ನೀವು ಕೇಳಿದ್ ಕರೆಕ್ಟ್. ಇದು ನಾನು ಅವಾಗ ಬರುವಾಗ ಈ ಕಾರ್ನರೆಲ್ಲ ಅಲ್ಲಿ ನಿಂತಿರೋದು. ಆ ಕಾರ್ನರ್ ನಮ್ ಗಾಡಿ ಹಿಂದೆ ಬರೋರು, ಎಲ್ಲಿವರಿಗೆ ಮೈಂದ್ ಹೋಗುವವರಿಗೆ. ಆಮೇಲೆ ಉಂಟಲ್ಲ ಪಿಯು 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 ಹಾರ್ ನೋಡಿದ್ರೆ ನಮ್ ಜೀವ ತಿನ್ನೋದು ಅಂದ್ರೆ ಹೋಗ್ಬೇಕು. ಅಲ್ಲಿವರೆಗೆ ನಾವ್ ಬೇಕಿತ್ತು, ನಾವು ಬಂದಾಗ ಬರ್ಬೋದಲ್ಲ, ಬರ್ತೇವಲ್ಲ, ಗೊತ್ತಿಲ್ಲ. ನಮ್ ಹಿಂದೆ ಬರ್ಬೋದು, ಮೈಂದ್ ಕಾಣಲ್ಲ ಅವ್ರಿಗೆ, ನಮ್ ಬಾಡಿ ಕಾಣುತ್ತಲ್ಲ ಹಿಂದ್ಗಡೆ, ಬಾಡಿ ಕಾಣುತ್ತೆ. ಅದು ನೋಡ್ಕೊ ಕೆಳಗೆ ಅರ್ಧ ಮೈಂದ್ ಹೋದ ನಂತರ ಜೀವ ತಿನ್ನೋದು ನಮ್ಗೆ. ಹಾರ್ ನೋಡಿ ಸೈಡ್ ಕೊಡಿ, ಸೈಡ್. ಆ ಘಾಟಿಯಲ್ಲಿ ಎಲ್ಲಿ ಸೈಡ್ ಕೊಡು ನಾವು? ಆ ಟೈರ್ನಲ್ಲಿ ಸೋಮೇಶ್ವರ ಬರುವವರೆಗೆ ಸೈಡ್ ಕೊಡೋಕೆ ಆಗೋದಿಲ್ಲ ಸಾಧಾರಣ ಮಟ್ಟಿಗೆ, ಯಾರಿಗೂ ಕಷ್ಟನೇ ಅದು. ಅವನಂತ ನಾವು ಕಾರ್ನರಿಗಾದ್ರೆ ಬಸ್ನವರಿಗಾದ್ರೆ ಕಷ್ಟನೇ ಅದು ಅಲ್ವಾ. ಈಗ ಒಂದು ಘಾಟಿಯಲ್ಲಿ ಒಳ್ಳೇದ್ ಮಾಡಿದ್ದಾರೆ ಸರ್, ಪ್ರತಿ ಒಂದು ಮಿರರ್ ಹಾಕ್ಯಾರೆ. ನಾನೀಗ ಮನೆ ಯಾವತ್ತೂ ಅದು ಅನ್ಕೊಂಡಿದ್ದೆ, ಅದೊಂದು ಒಳ್ಳೇದಂತ ಹೇಳಿ. ಈಗ್ಲೂ ನಾ ಮೊನ್ನೆ ಊರಿಗೆಲ್ಲ ಹೋಗ್ತೀನಿ, ಆಗ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಒಳ್ಳೇದು, ತುಂಬಾ ಒಳ್ಳೇದು. ಎಸ್ ವೀಕ್ಷಕರೇ, ಈ ಒಂದು ಲಾಗ್ ನೋಡುವರು ನೋಡಿ, ಆಗುಂಬೆ ಘಾಟಿ ಹೇಳಿದ್ರೆ ನಮ್ಮ ಸರ್ ಹೇಳಿದ್ರು ನೋಡಿ, ಎಷ್ಟು ರಿಸ್ಕ್ ಇದೆ, ಎಷ್ಟು ಅನಾಹುತ ಆಗಿದೆ ಪ್ರತಿಯೊಂದು ಅವ್ರು ಹೇಳಿದ್ರು. ಈ ಟರ್ನ್ ಅಲ್ಲೆಲ್ಲ ಮಿರರ್ ಹಾಕಿದ್ದಾರೆ ಆಯ್ತಾ, ನೀವು ಮಿರರ್ ಅನ್ನು ನೋಡ್ಕೊಂಡು ಡ್ರೈವಿಂಗ್ ಮಾಡಿದ್ರೆ ಸಹ ಓಕೆ ಅಲ್ಲ. ಕೆಲವೊಂದು ಮಿರರ್ ನೋಡಿ ಮೇಲೆ ಬರುವವರಿಗೆ, ಕೆಳಗೆ ಮೇಲೆ ಹೋಗೋರಿಗೆ ನಿಲ್ಬೇಕು, ಮೇಲೆ ಬರುವವರು. ಆಗ ಅವನಿಗೆ ಎಲ್ಲೂ ರೋಡ್ ಜಾಮ್ ಆಗಲ್ಲ ಅಲ್ವಾ. ಹೌದು. ಮತ್ತೆ ಈಗ ಕೆಲವರಿಗೆಲ್ಲ ಗೊತ್ತಾಗಲ್ಲ, ನೀವ್ ಹೇಳ್ದಲ್ಲ, ಆಗ ಈ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕಲ್ತಿರಲ್ಲ, ಏನು ಗೊತ್ತಾಗಲ್ಲ. ಹೋಗ್ತಾರೆ, ಸ್ಟೇರಿಂಗ್ ಹಿಡಿಕ್ ಗೊತ್ತು, ಬ್ರೇಕ್ ಕ್ಲಚ್ 2 ಗೊತ್ತು ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ ಸರ್. ಒಂದು ಇಂಜಿನ್ ಆಯಿಲ್ ನೋಡೋದು ಅಥವಾ ಒಂದು ಹೆಡ್ಲೈಟ್ ಡಿಮ್ ಡಿಪ್ ಮಾಡೋದು, ಅದು ಯಾವ್ದು ಗೊತ್ತಿಲ್ಲ.
ಮತ್ತೆ ನೈಟ್ ಡ್ರೈವಿಂಗ್ ಅಂತ ಹೇಳಿದ್ರೆ ಹಾರ್ನ್ ಯೂಸ್ ಮಾಡ್ಲಿಕ್ಕೆ ಲೈಟ್ ಅಲ್ಲಿ. ಯಾಕೆ ಸರ್ ಹಾರ್ನ್ ಹೌದೌದು ಲೈಟ್ ಹೆಡ್ ಲೈಟ್ ಉಂಟಲ್ಲ, ಹೆಡ್ ಲೈಟೇ ಸಾಕು ನಮ್ಗೆ. ಹೌದೌದು ಖಾಲಿ ಡಿಮ್ ಅಷ್ಟೇ ಕೊಟ್ರೆ ಅಷ್ಟೇ ಆಯ್ತು. ಅವಾಗ ಅವ್ನು ಮುಂದೆ ಹೋಗೋನು ನೋಡಿ ಒಂದ್ ಸೈಡ್ ಕೊಟ್ಟು ಮಾಡ್ತಾರೆ. ಹೌದು ಹಾರ್ನ್ ಮಾಡ್ಬೇಕಂತ ಇಲ್ಲ. ಮಾಡ್ಬೇಕಂತಿಲ್ಲ. ಆಗ ಇದು ಈ ಪಾಪ ಈ ಬೆಂಗಳೂರು ಗಾಡಿಯವರೆಲ್ಲ ಮಲಗಿರ್ತಾರೆ ನೈಟ್ ಹೋಗುವಾಗ, ಪಾಪ, ಹೌದು. ಅವ್ರಿಗೆ ಯಾಕೆ ಹಿಂಸೆ ಮಾಡೋದು ಹಾರ್ನ್ ನೋಡುದು. ಅದಕ್ಕೋಸ್ಕರ. ಓಕೆ ಸರ್, ನಿಮ್ಗೆ ಪ್ರಾಣಿ ಎಲ್ಲ ಸಿಕ್ಕಿದ ಅನುಭವ ಇದೆಯಾ? ಹೌದೌದು. ಒಂದು ನಾವು ರಾತ್ರಿ ಬರುವಾಗ ನಾನು 8:15 ಅಲ್ಲಿ ಪಾಸ್ ಆಗ್ತೇವೆ, 8 ಕಾಲಿಗೆ. ಆಗ ಒಂದ್ಸರಿ ಹುಲಿ ಸಿಕ್ಕಿದೆ, ಹುಲಿ ಸಿಕ್ಕಿದೆ? ಹೌದು. ಒಂದ್ಸರಿ ಜಿಂಕೆ ಸಿಕ್ಕಿದೆ, ಒಂದ್ಸರಿ ಕಾಡ್ಕೋಣ ಸಿಕ್ಕಿದೆ, ಒಂದ್ಸರಿ ಹಂದಿ ಹೇಳ್ತಾರಲ್ಲ ಹೌದು. ಅದು ಸಿಕ್ಕಿದೆ. ತುಂಬಾ ಸಿಕ್ಕಿದೆ ಪ್ರಾಣಿ, ಅಲ್ಲಿ ಎಲ್ಲ ಸಿಕ್ಕಿದೆ? ತುಂಬಾ ಸಿಕ್ತವೆ. ಸಣ್ಣ ಪ್ರಾಣಿಗಳು ಲೆಕ್ಕವೇ ಇಲ್ಲ. ಮೊಲ, ಇದು ನಿಮ್ದು ಬರ್ಕ, ಅದೆಲ್ಲ ಹೆಸರು ಇಲ್ಲಿ ಎಲ್ಲ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲರಿಗೂ. ತುಂಬಾ ಸಿಕ್ತವು. ಹುಲಿ ಎಲ್ಲ ಸಿಕ್ಕಿದೆ? ಹೌದು. ಮತ್ತೆ ಹೋಗ್ಲಿಕ್ಕೆ ಪೂರ ಮಂಗನೇ ಇರುದಲ್ಲ. ಮಂಗ. ಹೌದು, ಮಂಗ. ಮಂಗಿ ಸಿಕ್ಕಿಲ್ಲ? ಅದ್ರಲ್ಲಿ ಮುಸಿಯ ಉಂಟಲ್ಲ, ಅದು ಮುಖಕ್ಕೆ ಫುಲ್ ಕವರ್ ಆಗಿರುತ್ತೆ ಕಪ್ಪುದು, ಹೌದು. ಅದು ಮಾತ್ರ ತುಂಬಾ ಇದಾವೆ. ಹೌದಲ್ಲ? ಹೌದು. Okay. ನಮ್ಗೆಲ್ಲ ಜಾಸ್ತಿ ಸಿಕ್ಕಿದ್ ಮಂಗ. ನೀವೆಂತ ಗೊತ್ತಾ, ನೀವು ಮಧ್ಯಾಹ್ನ ಹೋಗ್ಬೇಕು, ಅಂದ್ರೆ 3 ಗಂಟೆ ಅಷ್ಟೊತ್ತಿಗೆ ಹೊತ್ತು ಸಿಗ್ತದೆ. ಮತ್ತೆ ಬೆಳಿಗ್ಗೆ ಎಲ್ಲ Timing ಉಂಟಲ್ಲ? ಹೌದೌದು, ಬೆಳಿಗ್ಗೆ ಎಲ್ಲ ಸಿಕ್ಕಲ್ಲ ಅದು. ಒಂದು Okay. 3-3.5 ವರ್ಷ ಹೋದ್ರೆ ಕರೆಕ್ಟ್ ಆಗಿ ಆ ಮಂಗ ಅದು ಈ ಮೇಲ್ ಬರಲ್ಲ. ಅವ್ರದ್ದು ಇಲ್ಲಿ 4-5 ಸುತ್ತಲೇ ಇರ್ತದೆ. Oh. ಅದಕ್ಕೆ ಮುಸಿ ಅಂತ ಹೇಳ್ತಾರೆ. ಹೌದು. ಅದು ಮುಖ ತುಂಬಾ ಫುಲ್ ಕಪ್ಪು, ಮುಖ ಮಾತ್ರ ಬಿಳಿ ಕೂದಲು ತುಂಬಾ ಇರ್ತದೆ. ಹುಲಿ ಎಲ್ಲ ಇದೆ? ಹಾ, ಹುಲಿಯಲ್ಲ ಇತ್ತು. ಎಷ್ಟು ಹುಲಿಯಲ್ಲ ಸರಿ ಸಿಕ್ಕಿದೆ ಹುಲಿ? ನನಗೊಂದು 2 ಸರಿ ಸಿಕ್ಕಿದೆ. ಏನ್ ಮಾಡಿ? ಏನು ಅದೇ ಅದು ಪಾಡಿಗೆ ಅದು ಹೋಗ್ತಾ ಇರ್ತದೆ, ನಾವು ಗಾಡಿ ನಿಲ್ಸ್ಕೊಂಡ್ರೆ ಆಯ್ತು, ಅದು ಪಾಡಿಗೆ ಅದು ಹೋಗ್ತದೆ. ಜಿಂಕೆನೂ ಅಷ್ಟೇ, ಜಿಂಕೆ ಮಾತ್ರ ನಿಧಾನ ಹೋಗುದಿಲ್ಲ. ಆನೆ ಇತ್ತಾ? ಆನೆ ನಂಗೆ ಸಿಕ್ಕಿಲ್ಲ. ಆನೆ ಉಂಟಾ? ಉಂಟು ಆನೆ. ಅದು ಈ ಹಳ್ಳಿ ಕಡೆ ಬರುದಿಲ್ಲ? ಇದಕ್ ಬರಲ್ಲ, ಘಾಟಿಗೆ ಬರಲ್ಲ. ಆಚೆ ಹಳ್ಳಿ ಎಲ್ಲ ತಿರುಗ್ತಾ ಇರ್ತದೆ. ತುಂಬಾ ಸರಿ ಬಂದು ಲೂಟಿ ಮಾಡಿದೆ ಅಲ್ಲಿ. ಒಂದೇ ಕಣ್ಣಿನ ಆನೆ, Okay. ಅದು ಭಾರಿ ಹಿಂಸೆ ಮಾಡಿದೆ ಮಗಲ್ಲ. ತೋಟ, ಗದ್ದೆ, ಮನೆ ಎಲ್ಲ ಒಂದೇ ಕಣ್ಣದೆ? ಅದಕ್ಕೊಂದೇ ಕಣ್ಣು, ಒಂದ್ ಕಣ್ಣಿಲ್ಲ, ಕಾಣಲ್ಲ. ಅದ್ ಕಡೆಗೆ ಬಂದು ಫಾರೆಸ್ಟ್ನರ್ ಹಿಡ್ಕೊಂಡು ಹೋದ್ರು. ಆಮೇಲೆ ಮತ್ತೆ ಈಗ ಮತ್ತೊಂದು ತರ ಬರ್ತದೆ ಯಾವಾಗ್ಲೂ ಆನೆ ಒಂದು ಇರುದೆಲ್ಲ ಆಗುತ್ತೆ. ನಿಮ್ಗೆ ಪ್ರತಿಯೊಂದು ಗೊತ್ತು, ಯಾಕೆ ಹೇಳಿದ್ರೆ ನೀವು ಆಗುಂಬೆ. ಹೌದೌದು, ನಾನು ಆಚೆನಲ್ಲ. ಆಗುಂಬೆ ಅವರದ್ದು ಪ್ರತಿಯೊಂದು ಗೊತ್ತು. ಹ. ವೀಕ್ಷಕರೇ ನೋಡಿ, ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದ್ರೆ ಇವರದ್ದು ಪಾರ್ಟ್ 2 ವ್ಲಾಗ್ ಬೇಕಾದ್ರೆ ಈ ಆಗುಂಬೆಯ ಬಗ್ಗೆ ನೀವು ನನ್ಗೆ ರಿಕ್ವೆಸ್ಟ್ ಮಾಡಿ ಆಯ್ತಾ. ಬೇಕಾದ್ರೆ ಇವರದ್ದು ಪಾರ್ಟ್ 2 ಸಹ ನಾನು ಲಾಗ್ ಮಾಡ್ತೇನೆ, ಸ್ಪೆಷಲಿ ಆಗಿ ಅಂತ ಆಗುಂಬೆ ಬಗ್ಗೆ. ನಂತರ ನೀವು ಸ್ಕೂಲ್ ಬಸ್ಸಿಗೆ ಹೇಗೆ ಬಂದ್ರಿ? ಸ್ಕೂಲ್ ಬಸ್ ಹೇಗೆ ಆಗುತ್ತೆ? ಸ್ಕೂಲ್ ಬಸ್ಸಿಗೆ ಬರ್ಲಿಕ್ಕೆ ಕಾರಣ, ನಮ್ಮಲ್ಲೊಬ್ರು ಹನುಮನಲ್ಲಿ ಇದ್ದರು, NFI ಕಾಲೇಜಲ್ಲಿ ಇದ್ರು. Okay. ನಾನು ಅವಾಗ ಇಲ್ಲಿ ನಂಗೆ ಡ್ಯೂಟಿ ಇರ್ಲಿಲ್ಲ, ನಾನು ಪ್ರೈವೇಟ್ ಎಲ್ಲ ಬಿಟ್ಟಿದ್ದೆ, ಹೋಗಿದ್ದೆ ಸರಿಯಾಗಲ್ಲ ಅಂತ ಬಿಟ್ಟಿದ್ದೆ. ಮನೇಲಿ ಇದ್ದೆ. ಆಗ ನಂಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ಹಾ. ನೋಡಿ ಇಂತಲ್ಲಿ ಒಂದು ಕೆಲಸ ಉಂಟು ಬಾ ಅಂತ ಹೇಳಿ. ಮತ್ತೆ ನಾನು ಹೋಗಿದ್ದೆ. ಈಗ ಒಂದು 4 ವರ್ಷ ನಡೀತಾ ಇದೆ. ಈಗ 4ನೇ ವರ್ಷ ನಡೀತಾ ಇದೆ. ಹೇಗೆ ಆಗ್ತದೆ ಸರ್ ಡ್ಯೂಟಿ? ಇದು ಆದ್ರೆ- ಅದು ಒಳ್ಳೇದಾ? ಒಂದು ದುಡ್ಡಿಗೋಸ್ಕರ ಆದ್ರೆ, ದುಡಿಮೆಗೋಸ್ಕರ ಆದ್ರೆ ಅದು ಒಳ್ಳೇದು. Okay. ಅಂದ್ರೆ ಪಾರ್ಸಲ್ ಇದರಲ್ಲಿ ಏನಿಲ್ಲ, ಸಂಬಳ ಮಾತ್ರ. ಓಕೆ. ಆದ್ರೆ ಇದು ರಿಸ್ಕ್ ಏನಂದ್ರೆ ಇದು, ಹಾ. ನಾವು ಜವಾಬ್ದಾರಿ ತಗೋಬೇಕಿಲ್ಲ, ತುಂಬಾ ಅಲ್ವಾ? ತುಂಬಾ ಜವಾಬ್ದಾರಿ. ಅದಕ್ಕಿಂತ ಜಾಸ್ತಿ ಮಕ್ಕಳ ಕೇರ್, ನಮಗ್ ಮೇನ್ ಮಕ್ಕಳ ಕೇರ್. ಅದ್ರದ್ದಾದ್ರೆ ನಮ್ಮ ಮಕ್ಳಿಗಿಂತ ಜಾಸ್ತಿ ಜಾಸ್ತಿ ಮಾಡ್ಬೇಕು. ಮಾಡ್ಬೇಕು. ಯಾಕೆಂದ್ರೆ ನಾವು ಹೋಗ್ತಾ ಇರೋದು ಒಂದು ಸಂಸ್ಥೆಗೆ, ಮಕ್ಕಳು ಕರ್ಕೊಂಡು ಹೋಗ್ತಾ ಇರೋದು. ಆಗ ಭಾರಿ ಕಷ್ಟ. ಅಲ್ವಾ? ಅದ್ ನಾವು ಅಷ್ಟು ಜಾಗ್ರತೆ ಮಾಡ್ಲಾ ಅಂದ್ರೆ ಭಾರಿ ಹಿಂಸೆ ಆಗ್ತದೆ. ಮಕ್ಕಳನ್ನ ಬಿಟ್ಟು ಹೋಗ್ಲಿಕ್ಕಿಲ್ಲ. Okay. ಆಮೇಲೆ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ಇಲ್ಲಿ 7 ಗಂಟೆ, ನಾನು ಇಲ್ಲಿ 7 ಗಂಟೆ ಬಿಡುದು, 8:40 ನಾನು ರೀಚ್ ಮಾಡ್ಬೇಕು. ಅದ್ರೊಳಗೆ ಮಧ್ಯದಲ್ಲಿ ಮಕ್ಕಳು ಏನಾದ್ರು ಒಂಚೂರು ಲೇಟ್ ಆಯ್ತು ಬರೋದು, ಆಗ ನಾವು ಬಿಟ್ಟು ಹೋಗ್ಲಿಕ್ಕಿಲ್ಲ, ಕರ್ಕೊಂಡು ಹೋಗ್ಬೇಕು. ಆಗ ಏನ್ ಮಾಡ್ತಾರೆ, ಚೂರು ಲೇಟ್ ಆಗುತ್ತೆ, ನಾವು ಚೂರು ಗಾಡಿ ಹೊಡ್ಕೊಂಡು. ಆಗ ಈ ಬೇರೆ ಲೋಕಲ್ ಬಸ್ನವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಏನ್ ಗೊತ್ತಾ, ಇವ್ರಿಗೆ ಏನು ಅಷ್ಟು ಜೀವ ಎಳೀತದೆ, ಅವ್ರು ಆಟ ಆಡಿಸ್ಕೊಂಡು ತುಂಬಾ ಹಿಂಸೆ ಮಾಡ್ತಾರೆ. ಆದ್ರೆ ನಾವು ಸಾಧಾರಣ ಮಟ್ಟಿಗೆ ಯಾರಿಗೂ ನಾನು ಯಾರಿಗೂ ಹಿಂಸೆ ಮಾಡಲಿಲ್ಲ ಇವತ್ತು. ನೋಡಿ, ಬೇಕಾದ್ರೆ ಅಲ್ಲಿ ರೇಷ್ಮಾ ಬಸ್ ಅಂತ ಒಂದು ಸಿಗ್ತದೆ ನಂಗೆ, 2 ಗಾಡಿ ಸಿಗ್ತವೆ. ಅವ್ರ ಹತ್ರ ಕೇಳಿ, ನಾನು ಬಂದು ಕೂಡಲೇ ನಾನು ಸೈಡಿಗೆ ನಿಲ್ಸಿ ಸೈಡ್ ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ಅವ್ರು ಲೈನ್ ಬಸ್ ನಿಮ್ಗೆ ಗೊತ್ತಿದೆ, ನೀವು ಸಹ ಮಾಡಿದ್ದು, ಹಾಗಾಗಿ ನಾನು ಅವ್ರಿಗೆ ಸೈಡ್ ಕೊಡ್ತೀನಿ. ಆಮೇಲೆ ನಮ್ಗೆ ಏನಾದ್ರು ಈ ತರ ಏನೋ ಪ್ರಾಬ್ಲಮ್ ಅಂದಾಗ ಒಂದ್ ಚೂರು ಕಷ್ಟ ಆಗ್ತದೆ ಸೈಡ್ ಕೊಡೋಕೆ. ಹೌದು. ಓಕೆ ಸರ್. ಸರ್, ಇದ್ರಲ್ಲಿ ಕಂಡಕ್ಟರ್ ಇರ್ತಾರ? ಇಲ್ಲ, ನಮ್ಮದ್ರಲ್ಲಿ ಕಂಡಕ್ಟರ್ ಇಲ್ಲ, ನಾವೇ ಎಲ್ಲ ಜವಾಬ್ದಾರಿ ನಮ್ದೇ. ಹೌದೌದು. ಒಂದು ಏನೋ ಟೈರ್ ಪಂಚರ್ ಆಯ್ತು, ನಾವೇ ಬಿಚ್ಚಬೇಕು, ನಾವೇ ಹಾಕೊಂಡು ಹೋಗ್ಬೇಕು. ಓಕೆ ಅಲ್ವಾ? ಹೌದು. ಹಾಗಾದ್ರೆ ಎಲ್ಲ ನೀವೇ ನಾವೇ ಅಂದ್ರೆ ಅಂದ್ರೆ ನನಗೆ ಇಳಿಲಿಕ್ಕೆ ನೋಡ್ಲಿಕ್ಕೆ ಎಲ್ಲ ಇಲ್ಲ? ಇಲ್ಲ, ಅದು ಅಲ್ಲಿ ಕ್ಯಾಮ್ರಾ ಉಂಟಲ್ಲ, ಅಲ್ಲ ಇದು ಸೈಡ್ ಮಿರರ್ ಉಂಟಲ್ಲ, ಅದನ್ನ ನೋಡ್ಕೊಂಡು ನಾವು ಇಳಿಸ್ತೀವಿ. ಮತ್ತೆ ನಮ್ದು ಫ್ರಂಟ್ ಡೋರ್ ತೊಂದ್ರೆ ಇಲ್ಲ, ಅಲ್ಲಿ ಬಂದು ಅಲ್ಲಿ ನಿಲ್ತಾರೆ, ನಾನು ಅವಾಗ ನಿಲ್ಲಿಸ್ತೀನಿ. ಮತ್ತೆ ನಮ್ಗೆ ಡೈಲಿ ಬರೋರಲ್ಲ, ಯಾವ ಸ್ಟಾಪ್ ಅಲ್ಲಿ ಇರ್ತಾರಂತ ಗೊತ್ತಲ್ಲ, ಹಾಗಾಗಿ ನಾವು ಯಾರನ್ನು ಇದ್ ಮಾಡೋದಿಲ್ಲ. ಮತ್ತೆ ನಮಗೆ ಟೈರ್ ಗೀರ್ ಪಂಚರ್ ಆದಾಗ ನಾವೇ ಬಿಚ್ಚ ಹಾಕ್ಬೇಕು. ಅದಂದ್ರೆ ನನ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ನಾನು ಕ್ಲೀನರ್ ಆಗಿ, ಫಿಟ್ಟರ್ ಆಗಿ, ಡ್ರೈವರ್ ಆದವನು. ಅದೊಂದು ಬೆನಿಫಿಟ್. ಹೌದು, ಕ್ಲೀನರ್ ಆದ್ರೆ ಅದೊಂದು ಪ್ರತಿಯೊಂದು ಮಾಡ್ತೀನಿ. ನಾನು ಈಗಲೂ ನಾನು ಕಾಲೇಜಲ್ಲಿ ನನ್ನ ಬಸ್ಸಲ್ಲಿ ನಾನೇ ಬ್ರೇಕ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ನಾನೇ ಮಾಡ್ಕೊಳ್ತೀನಿ. ಸೂಪರ್, ಅಂದ್ರೆ ಎಲ್ಲ ಗೊತ್ತಿದೆ. ಹೌದೌದು. ಸಾಧಾರಣ ಮಟ್ಟಿಗೆ ನನಗೆ ಇಂಜಿನು, ಕ್ರೌನ್ ಪಿನ್ನು, ಗೇರ್ ಬಾಕ್ಸ್ ಬಿಟ್ರೆ ಮತ್ತೆ ಬಾಕಿ ಎಲ್ಲ ಗೊತ್ತಿದೆ. ಅಂದ್ರೆ ಇಂಜಿನ್ ಇದು ಕೂರ್ಸುದು, ಗೇರ್ ಬಾಕ್ಸ್ ಕೂರ್ಸುದು, ಕ್ಲಚ್ ಹಾಕುದು ಎಲ್ಲ ಗೊತ್ತು. ಆದ್ರೆ ಗೇರ್ ಬಾಕ್ಸ್ ಒಳಗಿದ ಕೆಲಸ ಗೊತ್ತಿಲ್ಲ, ಅದ್ ನಾವು ಅದನ್ನ ಕಲ್ತಿಲ್ಲ. ಮತ್ತೆ ಎಲ್ಲ ಗೊತ್ತುಂಟು. ಎಲ್ಲ ಒಂದು ರೋಡ್ ಅಲ್ಲಿ ಹಾಳಾದ್ರೆ ಗ್ಯಾರೇಜಿಗೆ ತಕೊಂಡು ಹೋಗಷ್ಟು ಗ್ಯಾರಂಟಿ ಗೊತ್ತು. ಅಂದ್ರೆ ಸ್ಪಾನರ್ ಇದೆ ಅಂದ್ರೆ ನಾನು ಎಲ್ಲೂ ನಿಲ್ಸಿ ಬಿಡಲ್ಲ.
ಈಗಾದ್ರೆ ಆಗಲ್ಲ, ಈಗ ಸೆನ್ಸರ್ ಗಾಡಿ ಅಲ್ಲ, ಹೌದು ಈಗ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಲ್ಯಾಪ್ಟಾಪ್ ಕನೆಕ್ಟ್ ಹೌದು. ಮತ್ತೆ ನಿಮ್ದು ವೀಲ್ ಇದು ಇದು ಲೈನರ್ ಸೌದು ಕ್ಯಾಮ್ ಉಲ್ಟಾ ಬಿದ್ರೆ ಅದನ್ನ ನಾನೇ ರೆಡಿ ಮಾಡ್ಕೊಂಡ್ ಬರ್ತೀನಿ. ಹೌದು. ನಾನು ಅಲ್ಲಿ ಲೂಸ್ ಮಾಡಿ Okay. ಫ್ರೀ ಮಾಡ್ಕೊಂಡು ಬರ್ತೀನಿ. ಇಲ್ಲ ನಮ್ಮ ಒಂದು ಲಾಸ್ಟ್ ಒಂದು ಲಾಗ್ ಅಲ್ಲಿ ಹೇಳಿದ್ರು ಟೈರ್ ಬಿಚ್ಲಿಕ್ಕೆನೆ ಆಗುದಿಲ್ಲ ಅಂತ ಕೆಲವರಿಗೆ. ಹೌದು, ಅದು ಎಂತ ಗೊತ್ತಾ, ಬಿಚ್ಚಿದ್ರೆ ಹಾಕ್ಲಿಕ್ಕೆ ಆಗುದಿಲ್ಲ, ನ್ಯಾಕ್ ಇದೆ ಅಂತ ಅದು. ಅದು ಇದು ಹೋಲ್ ಉಂಟಲ್ಲ, ಹಾ. ಆ ಹೋಲ್ ಕೂತ್ಕೊಳ್ಸುದು. ಕೂರ್ಸೋದ್ರಲ್ಲಿ ಇರೋದು ಮೇನ್. ನನ್ನ ಒಂದು ಲಾಗ್ ಅಲ್ಲಿ ಹೇಳಿದ್ರು ಹೌದು, ಒದ್ದಾಡ್ತಾ ಇದ್ರಂತೆ, ಒದ್ದಾ- ಇವರು ಹೋದ್ರು ಒಂದು ಜಸ್ಟ್ ಅದೇ ಅವ್ರ ಏನ್ ಮಾಡ್ತಾರೆ, ಖಾಲಿ ಹೋಲ್ ಮೇಲೆ ನೋಡ್ತಾರೆ, ಕೆಳಗಿದ್ ನೋಡಲ್ಲ. ಮೇನ್ ಕೆಳಗಿದ್ ನೋಡಿ ಕರೆಕ್ಟ್ ಆಗಿ ಕೂರ್ಸಿದ್ರೆ ಕರೆಕ್ಟ್ ಆಗಿ ಕೊಡ್ತದೆ. ಅಲ್ವಾ, ಮೇನ್ ಅದು ನ್ಯಾಕ್ ಅಷ್ಟೇ. ನ್ಯಾಕ್ ನ್ಯಾಕ್. ಮತ್ತೆ ಈ ವೀಲ್ ಫ್ರಂಟ್ ವೀಲ್ ಆದ್ರೆ ತಿರುಗ್ತಾ ಇರ್ತದೆ. ಓಕೆ, ಹೌದು ನಾವು ಜಾಕ್ ಕೊಟ್ಟಿರ್ತೀವಿ, ಹೌದು. ತಿರುಗಿರ್ತದೆ, ಆಗ ಕಷ್ಟನೇ ಅದು ಕೊಡ್ಲಿಕ್ಕೆ. ಕಷ್ಟನೇ. ಇದ್ರೆ ಆರಾಮ್ ಕೂರ್ಸೋದು. ಓಕೆ ಸರ್, ಮತ್ತೆ ಈ ಸ್ಕೂಲ್ ಬಸ್ ಅಲ್ಲಿ ನೀವು ಹೇಳಿದ್ರಿ ತುಂಬಾನೇ ಕೇರ್ ತಕೊಳ್ಬೇಕಂತ ಹೌದು. ಹೇಳಿದ್ರಿ. ಈ ನೆಕ್ಸ್ಟ್ ಏನಿರುತ್ತೆ ಸ್ಕೂಲ್ ಬಸ್ ಅಲ್ಲಿ ಏನಾದ್ರು ಆತರ ಟೈಮಿಂಗ್ಸ್ ಅಲ್ಲೆಲ್ಲ? ಟೈಮಿಂಗ್ಸ್ ಹೌದು. ನಮ್ಗೆ ಈಗ ಅವ್ರಿಗೆ ಕೆಲ ಟೈಮಲ್ಲಿ 8:15 ಎಕ್ಸಾಮ್ ಇರುತ್ತೆ. ಹಾ. 8:15 ನಾವು ರೀಚ್ ಮಾಡ್ಲೇಬೇಕು. ಓಕೆ. ಆಗ ನಾವು ಒಂಚೂರು ಹೊಡ್ಕೊಂಡು ಹೋಗ್ಲೇಬೇಕು. ಆಗ ನಮ್ಗೆ ಈ ಬಸ್ಸಿನವರು ಎಲ್ಲ ಸ್ವಲ್ಪ ಅಡಚಣೆ ಮಾಡ್ತಾರೆ. ಅಂದ್ರೆ ಅವರಿಗೆ ಬೇರೆ ಏನಲ್ಲ, ಅವ್ರ ಮನ್ಸಲ್ಲೇನು ಇವ್ರಿಗೇನು ಅಷ್ಟು ಅರ್ಜೆಂಟು ಅಂತ. ನಾವು ಈಗ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವ್ರು ತಪ್ಪಲ್ಲ. ಇವ್ ನಮ್ಗೆ ಈ ಟೈಮಿಗೆ ಹೋಗ್ಲೇಬೇಕಂತ ಅವ್ರದ್ದು ಒಂಥರ ಇರ್ತದೆ. ನಾವು ಸಾಧಾರಣ ಯಾರಿಗೂ ಹಿಂಸೆ ಮಾಡಲ್ಲ, ಕೆಲವೊಂದು ಬಸ್ಸಲ್ಲಿ ಮಾಡ್ತಾರೆ, ಒಂಚೂರು ಹಿಂಸೆ ಆಗ್ತದೆ, ಎಂತ ಮಾಡಕ್ಕಾಗಲ್ಲ. ನಾವು ಸುಧಾರಿಸ್ಕೊಂಡು ಹೋಗ್ಬೇಕು. ನಾವೊಂದು ಡ್ರೈವರ್ ಆದವರು, ನಿಮ್ದ ಡ್ರೈವರ್ನು ನಮ್ದು ಡ್ರೈವರ್ ಆದವ್ರು ನಾವು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು. ಅದನ್ನ ಅನುಸರಿಸ್ಕೊಂಡು ಹೋದ್ರೆ ಮಾತ್ರ. ಹೌದು, ಮೇನ್ ತಾಳ್ಮೆಯಲ್ಲಿ ಬಾಳೆಯನು ಅಂತ. ಹೌದು. ರಜೆಯಲ್ಲಿ ಇದ್ರೆ ಹೇಳ್ತಾರ ಮಕ್ಕಳು ನಿಮ್ಗೆ? ಹಾ, ರಜಾ ಇದ್ರೆ ಹೇಳ್ತಾರೆ. ಮತ್ತೆ ನಾವು ನಾಳೆ ಬರಲ್ಲ ಹಿಂಗೆ ಹೇಳಿ ಹೋಗ್ತಾರೆ. ಇಲ್ಲ ಕೆಲವರು ಹೇಳ್ದಿದ್ರು ನಮ್ಗೆ ಗೊತ್ತಾಗುತ್ತೆ, ನಾವು ಆ ಟೈಮಿಗೆ ಹೋಗ್ತೀವಲ್ಲ, ಆ ಟೈಮಿಗೆ ಗಾಡಿ ಹೋದಾಗ ಅವ್ರು ಇಲ್ಲ ಅಂದ್ರೆ ನಾವು ಸೀದಾ ಹೋಗ್ತೇವೆ ಅಷ್ಟೇ. ಸ್ಕೂಲಿಗೆ ಬಿಟ್ಟ ನಂತರ ಅಲ್ಲಿ ಗಾಡಿಯಲ್ಲಿ ಇರ್ತೀರಾ? ಇಲ್ಲ, ನಮಗೆ ರೂಮ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ರೂಮ್ ಇದೆ, ಮಧ್ಯಾಹ್ನದ ಊಟನೂ ಫ್ರೀ ಇದೆ. ರೂಮ್ ಅಲ್ಲಿ ಟಿವಿ ಎಲ್ಲ ಇದೆ? ಟಿವಿ ಏನಿಲ್ಲ, ಮೊಬೈಲ್ ರೆಸ್ಟ್ ಮಾಡ್ಲಿಕ್ಕೆ ಮೊಬೈಲ್ ನೋಡ್ತಾ ಕೂತ್ಕೊಳ್ತೀವಿ. ಮತ್ತೆ ಎಲ್ಲಾದ್ರೂ ಒಂದು ಅಕಸ್ಮಾತ್ ಎಲ್ಲರೂ ಒಂದೊಂದು ಟ್ರಿಪ್ ಇರ್ತದೆ, ಆಗ ನಾವು ಹೋಗ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಟ್ರಿಪ್ ಇಲ್ಲಾಂದ್ರೆ ಆರಾಮ್ ಬೆಳಿಗ್ಗೆ ಹೋದ್ರೆ ಸಂಜೆ ನಾವು 4:30 ಗಾಡಿ ತೆಗೆದ್ರೆ ಹಾಗೆ. ಮತ್ತೆ ನಮ್ಮ ಚಾನಲ್ ನೋಡ್ತೀರಾ ಸರ್? ಹೌದು, ನಾನು ತುಂಬಾ ಸರಿ ನೋಡಿನಿ. ತುಂಬಾ ನಾನು ಮಣಿಪಾಲಲ್ಲಿ ಮಾಡ್ತೀರಲ್ಲ ವಿಡಿಯೋ ಪೂರ ನೋಡಿದ್ದೆ. ಏನ್ ಹೇಳ್ತೀರಾ ನಮ್ಮ ಚಾನಲ್ಗೆ? ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಭಾರಿ ಒಂದು ಅನುಕೂಲ. ಯಾಕೆಂದ್ರೆ ಇನ್ನೊಬ್ಬನಿಗೆ ಪ್ರೇರಣೆ ಆಗುತ್ತೆ ಇದು. ನಾನು ಈಗ ಹೇಳಿದ್ನ, ಇನ್ನೊಬ್ರು ಅವನು ಏನ್ ಮಾಡ್ತಾನೆ, ಅವನು ಡಿಪ್ ಹೇಳಿದ, ಆ ಡಿಪ್ ಮಾಡ್ಬೇಕು ಅನ್ನೋದು ಆ ವಿಡಿಯೋ ನೋಡಿದವನಿಗೆ ಅರ್ಥ ಆಗ್ತದೆ. ನಾನು ಈ ತರ ಮಾಡೋದು ತಪ್ಪು ಅಂತ ಹೇಳಿ ಅವ್ರು ಅದನ್ನ ಸ್ವಲ್ಪ ತಿದ್ದುಕೊಳ್ಬಹುದಲ್ಲ, ಅಲ್ವಾ? ಖಂಡಿತ. ಅದು ಪ್ರತಿಯೊಬ್ರು ಒಂದೊಂದು ಏನಾದ್ರೂ ವಿಡಿಯೋ ನೋಡಿ ಕಲ್ತ್ರೆ ಸಾಕಲ್ಲ. ಎಲ್ಲ ಹುಟ್ಟಿದ ಯಾರು ಕಲ್ತ್ಕೊಂಬರಲ್ಲ, ನೋಡಿ ಇನ್ನೊಬ್ರು ನೋಡೇ ಕಲಿಬೇಕಲ್ವಾ? ಲೆಕ್ಕದಲ್ಲಿ ಇವಾಗ ನೋಡಿ, ನೀವು ಆ ಗುಂಬೆ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಕೊಡ್ತೀರಾ. ಆ ಘಾಟಿಯಲ್ಲಿ ಇಳಿಸ್ಬೇಕಾದ್ರೆ ಯಾವ ತರ ಬರ್ಬೇಕು, ಮತ್ತೆ ಆ ಘಾಟಿ ಎಷ್ಟನೇ ತಿರುವು ಸ್ವಲ್ಪ ಡೇಂಜರ್ ಇದೆ, ಪ್ರತಿಯೊಂದು ಎಲ್ಲ ಗೊತ್ತಾಗ್ತದೆ. ಅವ್ನು ಇನ್ನೊಬ್ನಿಗೆ ಅಲ್ಲಿ ಬರುವಾಗ ನಾವು ಈ ತರ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ, ಅಲ್ವಾ? ಎಸ್, ಹೀಗೆ ನೋಡ್ತಾ ಇರಿ ಸರ್, ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.